गुरवे सर्वलोकानां विषजे भवरोगिणां हृदये सर्वविद्यानां दक्षिणामूर्तये नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः। श्रीमच्छङ्कर भगवत्पूज्यपादसद्गुरुभ्यो नमः। वन्दे तं सच्चिदानन्दं निर्वर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। तदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म अदृश्योऽपि स्वभक्तानां दृश्यो भवति यः सदा चिन्तमहिमानन्दम् आश्रये भीष्टसिद्धे। ओं नमो भगवते परमानन्दस्वरूपाय परमात्मने भक्तवराय नारदाय च। ತತ್ವಜಿಜ್ಞಾಸುಗಳಲ್ಲಿ ಭಗವದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಇಂದಿನ 2ನೇ ಪಾಠ ಈಗ ಆರಂಭವಾಗ್ತಾ ಇದೆ. ಬೆಳಗ್ಗಿನ ಪಾಠದಲ್ಲಿ ಸುಮಾರು 6 ಸೂತ್ರದವರೆಗೆ ನಾವು ವ್ಯಾಖ್ಯಾನ ಮಾಡಿದ್ದೀವಿ. ಕೊನೆಯ 2 ಸೂತ್ರ ಈ ರೀತಿ ಇದೆ. ಕಥೆಗಳಲ್ಲಿ ಅನುರಾಗ ಹೊಂದೋದೇ ಭಕ್ತಿ ಅಂತ ಗರ್ಗಾಚಾರ್ಯರ ಅಭಿಪ್ರಾಯ. ಅದರ ಹಿಂದಿನ ಸೂತ್ರದಲ್ಲಿ ವೇದವ್ಯಾಸರು ಪೂಜಾದಿಗಳಲ್ಲಿ ಅನುರಾಗ ಹೊಂದೋದು ಭಕ್ತಿ ಇದ್ರು. ನಿಜವಾಗಿ ಭಕ್ತಿ ಅನ್ನೋದು ಓದೋದ್ರಿಂದಲಾಗಲಿ, ಗ್ರಂಥವನ್ನು ಓದೋದ್ರಿಂದಾಗಲಿ ಬರೋದಿಲ್ಲ, ಪ್ರವಚನ ಕೇಳೋದ್ರಿಂದಲೂ ಭಕ್ತಿ ಬರೋದಿಲ್ಲ. ಭಕ್ತಿ ಅನ್ನೋದು ನಿಜವಾಗಿ ಎಲ್ಲರಿಗೂ ಸಹಜವಾಗಿರುವಂತಹ ಗುಣ ಅದು. ಆದರೆ ಆ ಸಹಜವಾಗಿರುವ ಗುಣವನ್ನು ಬೇರೆ ಕಡೆಯಲ್ಲಿಟ್ಟು ಕಳ್ಕೊಂಡಿದ್ದೀವಿ ಅಷ್ಟೇ. ಭಗವದ್ಭಕ್ತಿ ಕೃತಕ ಅಲ್ಲ, ಭಗವದ್ಭಕ್ತಿ ಸಹಜ. ಆದರೆ ನಮಗೆ ಪರಮಾತ್ಮನ ಹೊರತಾಗಿ ಬೇರೆ ಕಡೆ ಪ್ರೇಮ ಇದೆಯಲ್ಲ, ಅದೇ ಭಗವದ್ಭಕ್ತಿಗೆ ಮರೆ. ಭಗವದ್ಭಕ್ತಿಯನ್ನು ಹೊಸದಾಗಿ ಸಂಪಾದನೆ ಮಾಡ್ಕೋಬೇಕಾಗಿಲ್ಲ. ಬೇರೆ ಕಡೆದಿರೋ ಎಲ್ಲ ಪ್ರೇಮವನ್ನು ತಪ್ಪಿಸಿಬಿಟ್ರೆ ಪರಮಾತ್ಮನ ಪ್ರೇಮ ಒಕ್ಕತ್ತೆ. ಒಂದು. ಎರಡನೇದಾಗಿ ಪರಮಾತ್ಮನ ಪ್ರೇಮವನ್ನು ಪ್ರತಿನಿತ್ಯ ಮಾಡೋದನ್ನೇ ಬೆಳೆಯೋದು. ನನಗೆ ಭಕ್ತಿ ಇದೆ ಅನ್ನೋ ಮಾತ್ರಕ್ಕೆ ಆ ಭಕ್ತಿ ಬೆಳೆಯೋದಿಲ್ಲ. ಇದು ಲೋಕದಲ್ಲೂ ಸಹಜವಾದ ಒಂದು ನಡವಳಿಕೆ. ಒಬ್ಬರ ಮೇಲೆ ನಮಗೆ ವಿಶ್ವಾಸ ಇದೆ ಅಂದರೆ ಅದ್ರ ಮೇಲೆ ನಮ್ಮ ಪ್ರೀತಿ ಇದೆ. ಅದೇ ವರ್ಷಕ್ಕೋ 2 ವರ್ಷಕ್ಕೋ ಯಾವಾಗಲೂ ಒಂದು ಪತ್ರ ಮೂಲಕವಾಗಿಯೋ ದೂರವಾಣಿ ಮೂಲಕವಾಗಿಯೋ ಮಾತಾಡಿಸೋದು, ಯಾವಾಗಲೂ ಏನೋ ಮಾಡಿದ್ರೆ ಅಲ್ಲಿ ಪ್ರೀತಿ ಬೆಳೆಯಲ್ಲ. ಎಲ್ಲಿ ದಿನನಿತ್ಯದ ಕಾಂಟ್ಯಾಕ್ಟ್ ಇದೆಯೋ, ಪ್ರತಿನಿತ್ಯ ಮಾತಾಡಿಸೋದು, ಪ್ರತಿನಿತ್ಯ ಹೋಗಿ ಬರೋದು, ಪ್ರತಿನಿತ್ಯ ಏನಾದ್ರು ಕೊಡೋದು ತಗೊಳ್ಳೋದು, ಪ್ರತಿನಿತ್ಯ ಏನಾದರೂ ಒಂದು ಸಂಬಂಧ ಇಟ್ಕೊಳ್ತೀವಲ್ಲ, ಅಲ್ಲಿ ಪ್ರೇಮ ಬೆಳೆಯುತ್ತೆ. ಗಂಡ ಹೆಂಡತಿ ಇರ್ಬೋದು, ಮಕ್ಕಳು ತಂದೆ ಇರ್ಬೋದು, ತುಂಬ ದೂರದಲ್ಲಿ ಇದ್ದುಬಿಟ್ರೆ ಬಹಳಷ್ಟು ಜನ ಅವರ ಸಂಬಂಧವೇ ಇಲ್ಲ ಅಂತಾದರೆ ಪ್ರೇಮ ತಗ್ತಾ ಬರುತ್ತೆ. ಯಾರು ಹತ್ತಿರದಲ್ಲಿರ್ತಾರೋ ಅಲ್ಲಿ ಪ್ರೇಮ ಹೆಚ್ಚಾಗ್ತಾ ಹೋಗುತ್ತೆ. ಇದು ಪ್ರೇಮದ ಸ್ವಭಾವ. ಹಾಗಾಗಿ ಹತ್ತಿರದಲ್ಲಿದ್ದವರಾದರೂ ನಾವು ಹತ್ತಿರದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಉದಾಸೀನ ಮಾಡಿದರೆ ಪ್ರೇಮ ಬೆಳೆಯಲ್ಲ. ಪ್ರತಿನಿತ್ಯ ನಾವು ಹಾಗೆ ಒಂದು ಪ್ರೇಮವನ್ನು ಪ್ರಕಟ ಮಾಡೋಕ್ಕೆ ಏನಾದ್ರು ಒಂದು ರೂಪ ಅಂತ ಕೈಗೊಳ್ತಾನೆ ಇರಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಶಾಸ್ತ್ರದಲ್ಲಿ ಭಜನೆ ಮಾಡಿ, ಪೂಜೆ ಮಾಡಿ, ಸ್ತೋತ್ರ ಮಾಡಿದ್ದು. ಯಾಕೆಂದರೆ ಇದು ಒಂದು ರೀತಿ ಭಗವಂತ ಮೇಲಿರುವ ಪ್ರೇಮವನ್ನು ಪ್ರಕಟ ಮಾಡುವುದಕ್ಕೆ ಒಂದು ಸಾಧನ ಇದು. ನಾವು ಎಷ್ಟೆಷ್ಟು ಭಜನೆ ಮಾಡ್ತೀವೋ, ಎಷ್ಟೆಷ್ಟು ಸ್ತೋತ್ರ ಮಾಡ್ತೀವೋ ಅಷ್ಟು ಭಕ್ತಿ ಉಕ್ಕತ್ತೆ ನಮಗೆ ಹೃದಯದಲ್ಲೇ ಅರಳ್ಕೊಳುತ್ತೆ. ಯಾಕೆಂದರೆ ನಮ್ಮ ಪ್ರೇಮ ಪ್ರಕಟಣೆ ಮಾಡಿದಷ್ಟು ಆ ಪ್ರೇಮ ಇನ್ನಷ್ಟು ಹೀರ್ಕೊಳ್ತದೆ. ಹಾಗಾಗಿ ಕಥಾದಿಗಳಲ್ಲಿ ಅನುರಾಗ ಹೊಂದೋದು ಭಕ್ತಿ ಹೌದು, ಇಲ್ಲ ಅಂತಲ್ಲ. ಒಳಗಿರುವಂತಹ ಪರಮಾತ್ಮನ ಮೇಲಿರುವ ಪ್ರೇಮ ಕಥೆಯನ್ನು ಕೇಳುವಂತೆ ಮಾಡುತ್ತೆ. ಆ ಪ್ರೇಮ ಆದಿಶಬ್ದದಿಂದ ಒಳ್ಳೆಯ ನಾಮವನ್ನು ಸಂಕೀರ್ತನ ಕೇಳೋಣ ಅನಿಸುತ್ತೆ, ಬೇರೆ ಬೇರೆ ಜಪಾದಿಗಳನ್ನು ಮಾಡೋಣ ಅನಿಸುತ್ತೆ, ಹಿರಿಯರಿಂದ ಉಪದೇಶ ತಗೊಂಡು ಜಪ ಮಾಡೋಣ ಅನಿಸುತ್ತೆ, ಹಾಗೆ ತಾನು ನಾಮ ಸಂಕೀರ್ತನೆ ಮಾಡ್ತಾ ಇರೋಣ ಅನಿಸುತ್ತೆ, ಪುರಾಣಾದಿಗಳನ್ನು ತಾನು ಓದೋಣ, ಶ್ರವಣ ಮಾಡೋಣ ಅನಿಸುತ್ತೆ. ಅದೇ ಪೂಜಾದಿಗಳನ್ನು ಮಾಡುವಾಗಲೂ ಕೂಡ ಆ ಭಕ್ತಿಯನ್ನು ಪ್ರಕಟ ಮಾಡುವಾಗ ತೀರ್ಥಕ್ಷೇತ್ರಕ್ಕೆ ಹೋಗೋಣ, ಗಂಗಾ ನದಿ ಹೋಗಿಬಿಟ್ಟು ಅಲ್ಲೊಂದು ತಿಂಗಳು ಇದ್ದುಬಿಟ್ಟು ಜಪ ತಪ ಅನುಷ್ಠಾನ ಮಾಡಿ ಅಲ್ಲಿ ಒಳ್ಳೆ ಏಕಾಂತದಲ್ಲಿ ಇದ್ದುಬಿಟ್ಟು ವಿಶೇಷವಾಗಿ ನಮ್ಮ ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ಳೋಣ, ಭಕ್ತಿಯನ್ನು ಬೆಳೆಸ್ಕೊಳ್ಳೋಣ, ವಿವೇಕವನ್ನು ಬೆಳೆಸ್ಕೊಳ್ಳೋಣ ಅಂತ
ಯಾರಿಗೆ ಭಕ್ತಿ ಇದೆಯೋ ಅವರು ತೀರ್ಥಕ್ಷೇತ್ರಾದಿಗಳು ಹೋಗ್ತಾರೆ, ಯಾರಿಗೆ ಭಕ್ತಿ ಇದೆಯೋ ಅವರು ಪೂಜಾದಿಗಳನ್ನು ಮಾಡ್ತಾರೆ, ಯಾರಿಗೆ ಭಕ್ತಿ ಇದೆಯೋ ಅವರು ದೇವಾಲಯಕ್ಕೆ ಹೋಗ್ತಾರೆ. ಆದರೆ ದೇವಾಲಯಕ್ಕೆ ಹೋಗೋದೇ ಭಕ್ತಿ ಅಲ್ಲ, ಪೂಜಾದಿಗಳು ಮಾಡೋದೇ ಭಕ್ತಿ ಅಲ್ಲ. ಭಕ್ತಿ ಇದ್ದವರು ಅದನ್ನು ಮಾಡ್ತಾರೆ. ಅದೇನಾಯಿತು, ಭಕ್ತಿ ಅನ್ನೋದು ಹೃದಯದಲ್ಲಿ ತುಂಬಿಕೊಂಡಿರುವಂತಹ ಒಂದು ಪ್ರೇಮ ಭಾವ, ಪರಮಾತ್ಮನಿರುವಂತಹ ಪ್ರೇಮ ಭಾವಕ್ಕೆ ಭಕ್ತಿ ಹೆಸರು. ಹೀಗಾಗಿ ಪ್ರೇಮ ಭಾವ ಪೂಜಾದಿಗಳಲ್ಲಿ ಪ್ರಕಟವಾಗಲಿ, ಕಥಾದಿಗಳಲ್ಲಿ ಪ್ರಕಟವಾಗಲಿ, ಆ ಪ್ರಕಟವಾಗಿರೋದು ಅನ್ನೋದು ಒಳಗಿರುವಂತಹ ಪ್ರೇಮಕ್ಕೆ ಗುರುತು. ಆದ್ದರಿಂದ ತಲ್ಲಕ್ಷಣಾನಿ ವಾಚ್ಯಂತೆ ನಾನಾಮತ ಭೇದಾದಂತ ಆ ಭಕ್ತಿಯ ಲಕ್ಷಣವನ್ನು ಹೇಳ್ತೀವಿ. ಯಾಕೆಂದರೆ ಒಬ್ಬೊಬ್ಬ ಋಷಿಗಳು, ಒಬ್ಬೊಬ್ಬ ಮಹಾತ್ಮರು ಒಂದೊಂದನ್ನು ಭಕ್ತಿ ಗುರುತಿಸ್ತಾರೆ ಅಂತ ಹೇಳಿದ್ರು. ಈಗ ಮೂರನೇ ಮತ ಬರ್ತಾ ಇದೆ, ಆತ್ಮರತ್ಯ ವಿರೋಧೇನೇತಿ ಶಾಂಡಿಲ್ಯ. ನೀವು ಪೂಜಾದಿಗಳನ್ನೇ ಮಾಡಿ, ಕಥಾದಿಗಳನ್ನೇ ಮಾಡಿ, ಎಲ್ಲವೂ ಕೇವಲ ಆರ್ಟಿಫಿಷಿಯಲ್ ಆದರೆ, ಯಾಂತ್ರಿಕವಾದರೆ ಏನು ಪ್ರಯೋಜನ ಇಲ್ಲ. ಆತ್ಮರತಿ ಅಂದರೆ ಪರಮಾತ್ಮ ರತಿದರ್ಥ. ಪರಮಾತ್ಮ ನಿಮಗೆ ಪ್ರೀತಿ ಉಂಟಾಗ್ತಾ ಇದೆ, ಅಲ್ಲೇ ನೀವು ಮುಳುಗ್ತಾ ಇದ್ದೀರಾ, ಅಲ್ಲಿಯೇ ನಿಮಗೆ ತನ್ಮಯತೆ ಉಂಟಾಗ್ತಾ ಇದೆ ಅಂದರೆ ಅದಕ್ಕೆ ಅವಿರೋಧವಾಗಿ ಏನು ಮಾಡಿದ್ರು ಅದು ಭಕ್ತಿನೇ, ಅದಕ್ಕೆ ಅನುಕೂಲವಾಗಿ ಏನು ಮಾಡಿದ್ರು ಭಕ್ತಿನೇ. ಎರಡೇ ಅಲ್ಲ, ಕಥೆಯಲ್ಲಿ ಕೇಳೋದಾಗಲಿ ಪೂಜೆ ಮಾಡೋದು ಎರಡೇ ಅಲ್ಲ, ಎಷ್ಟೆಷ್ಟೆಲ್ಲ ನೀನು ಪರೋಪಕಾರಾದಿಗಳನ್ನು ಮಾಡಿ ಅದು ಪರಮಾತ್ಮ ಪ್ರೀತ್ಯರ್ಥವಾಗಿ ಮಾಡಿದರೆ ಅದು ಕೂಡ ಭಕ್ತಿಯ ಪ್ರಕಟಣೆಯೇ. ದೇವಾಲಯ ಕಟ್ಟಿಸ್ಬೋದು, ಅಥವಾ ಉದ್ಯಾನವನ್ನು ಕಟ್ಟಿಸ್ಬೋದು, ಅಥವಾ ಮಾರ್ಗವನ್ನು ಕಟ್ಟಿಸ್ಬೋದು, ವಾಪಿಕೂಪ ತಡಾಕಾದಿಗಳನ್ನು ನಿರ್ಮಾಣ ಮಾಡಬಹುದು. ಯಾಕೆಂದರೆ ಭಗವತ್ ಸ್ವರೂಪರಾದಂತಹ ಜೀವರುಗಳಿಗೆ ಇದೊಂದು ಆಶ್ರಯ ಅಂದ್ಕೊಂಡು ಅವು ಮಾಡಿದರೆ ಅದು ಒಂದು ಭಕ್ತಿಯ ಲಕ್ಷಣವೇ. ಆದರೆ ಎಲ್ಲಕ್ಕೂ ಆತ್ಮರತಿ, ಪರಮಾತ್ಮನಲ್ಲಿ ನಿಮ್ಗೆ ರತಿ ಉಂಟಾಗ್ತಾ ಇದೆಯಾ? ಎಷ್ಟರ ಮಟ್ಟಿಗೆ ಇಲ್ಲಿ ರತಿ ಅನ್ನೋ ಶಬ್ದವನ್ನು ಯಾಕೆ ಹಾಕಿದ್ದಾರೆ ಗೊತ್ತಾ? ರತಿ ಕ್ರೀಡೆ ಎರಡು ಬೇರೆ ಬೇರೆ. ಕ್ರೀಡೆಗೆ ಇನ್ನೊಂದು ವಸ್ತು ಬೇಕು, ರತಿಗೆ ಅದರಲ್ಲೇ ಮುಳುಗಿಬಿಡ್ತಾನೆ. ಆ ವಸ್ತುವನ್ನೇ ನೆನೆಸ್ಕೊಂಡು ಹೊರಗಿನ ವಸ್ತುವಿನ ಸಹಾಯವಿಲ್ಲದೆ ಅದರಲ್ಲಿಯೇ ರಮಿಸುವುದು ರತಿ. ಇನ್ನೊಂದನ್ನು ಅಪೇಕ್ಷಿಸಿಕೊಂಡು ಆನಂದ ಪಡೋದು ಕ್ರೀಡೆ. ಇವಾಗ ಪಗಡೆ ಆಟ ಆಡಬೇಕಾದ್ರೆ ಆ ಹಾಸಿರಬೇಕು, ಆ ಕಾಯಿಗಳಿರಬೇಕು, ದಾಳ ಇರಬೇಕು, ಇನ್ನೊಬ್ಬ ವ್ಯಕ್ತಿನೂ ಇರಬೇಕು, ಆವಾಗ ಆ ಪಗಡೆ ಆಟ ಅಂತ ಆಗತ್ತೆ. ಹಾಗೆ ಕ್ರಿಕೆಟ್ ಆಡಬೇಕಾದ್ರೆ ಚೆಂಡು ಇರಬೇಕು, ಬ್ಯಾಟ್ ಇರಬೇಕು, ಬಾಲ್ ಇರಬೇಕು, ಇದು ವಿಕೆಟ್ಗಳಿರಬೇಕು, ಬೇರೆ ಬೇರೆ ಇದೆಲ್ಲ ಇರಬೇಕು, ಆಟಗಾರರೆಲ್ಲ ಇರಬೇಕು. ಅಂದರೆ ಇನ್ನೊಬ್ಬರ ಅಪೇಕ್ಷೆಯಿಂದ ನಡೆಯುವಂತಹ ಆಟಗಳು ಏನಿದೆ, ಅದರಿಂದ ಬರುವಂತಹ ಆನಂದ ಏನಿದೆ ಅದು ಕ್ರೀಡೆ. ರತಿಯಲ್ಲಿ ತಾನು ಒಬ್ಬನೇ ಗ್ಯಾಪಿಸ್ಕೊಂಡು ಅಂದ ಹೇಗಿದೆ ಪರಮಾತ್ಮ ವಿಭೂತಿ, ಹೇಗೆ ತೋರ್ತಾ ಇದ್ದಾನೆ ನೋಡಿ, ಈ ಮರಗಳಿಗೆ ಎಂಥ ಒಂದು ಸೌಂದರ್ಯ ಕೊಟ್ಟ, ಆ ಹಚ್ಚು ಹಸಿರು ನೋಡಿ ಎಂಥ ಸುಂದರವಾಗಿದೆ. ಇದನ್ನು ಕೃತಕವಾಗಿ ಈ ಎಲೆ ಯಾರಿಗಾರು ಮಾಡೋಕ್ಕಾಗತ್ತೆ? ಎಲೆಯಲ್ಲಿರುವಂತಹ ಒಂದು ನೈಸ್ ಇದೆಯಲ್ಲ, ಅದರಲ್ಲಿರ್ತಕ್ಕಂಥ ಒಂದು ಕೋಮಲತೆ, ಇದು ಮೃದುತ್ವ, ಆ ಮೃದುತ್ವ, ಅದರ ಸೌಂದರ್ಯ, ಅದರ ಹೊಳಪು ಏನಿದೆ, ಹೇಗೆ ಇಟ್ಟಿದ್ದಾನೆ ಈ ಮರಕ್ಕೆ ಎಲೆನ. ಈ ಗಿಡದಲ್ಲಿ ಆ ಹೂವು ಹೆಂಗೆ ಎಷ್ಟು ಚೆನ್ನಾಗಿ, ಆ ಹೂವು ಕೆಂಪಾಗಿ ಎಷ್ಟು ಕಣ್ಣು ಮನವನ್ನು ಎಳ್ಕೊಳ್ತಾ ಇದೆ ಅಂತ. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನ ವಿಭೂತಿಯನ್ನು ಕಾಣುವಂತಹ ಒಂದು ವಿಶೇಷತೆ ಉಂಟಾಗುತ್ತಲ್ಲ, ಆತ್ಮರತಿ ಇದ್ದವರಿಗೆ ಅದು ಬರೋದು. ಅಂದರೆ ಪರಮಾತ್ಮನಲ್ಲಿ ಯಾರ ಮನಸ್ಸು ಯಾವಾಗಲೂ ಅಲ್ಲೇ ಮುಳುಗಿರುತ್ತೋ ಅವನಿಗೆ ಇನ್ನು ಯಾವ ಅನ್ನರಸಾದಿಗಳಿಂದಲೂ ತೃಪ್ತಿ ಇಲ್ಲ, ಅನ್ನರಸಾದಿಗಳು ಬೇಕಿಲ್ಲ. ಕೇವಲ ಶರೀರ ಸ್ಥಿತಿಗೆ ಎಷ್ಟಕ್ಕೋ ಅಷ್ಟಕ್ಕೆ ಇಟ್ಕೊಂಡಿರ್ಬೋದು, ಆದರೆ ಪರಮಾತ್ಮನಲ್ಲಿ ರಮಿಸೋ ಆ ಮನಸ್ಸಿಗೆ ಆನಂದಕ್ಕೆ ಕಾರಣವಾಗಿರೋದು ಪರಮಾತ್ಮ ಭಾವವೇ. ಸರ್ವದಾ ಪರಮಾತ್ಮನ ಗುಣ, ಪರಮಾತ್ಮ ಸ್ವಭಾವ, ಪರಮಾತ್ಮನ ನೆಲೆಯೋದು, ಅದು ಮನಸ್ಸಿಗೆ ಒಂದು ರೀತಿ ಶಾಂತತೆ, ಪ್ರಸನ್ನತೆ ತಂದುಕೊಡೋದು ಪರಮಾತ್ಮ ಭಾವನೆ. ನೋಡಿ, ನೀವು ಯಾವ ಯೋಚನೆ ಮಾಡಿದ್ರೂ ಮನಸ್ಸಿನಲ್ಲಿ ವಿಕ್ಷೇಪ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ಕೊಳೆ ಬರುತ್ತೆ. ಕಾಮ, ರಾಗ, ದ್ವೇಷ, ಒಂದು ರೀತಿ ಉದ್ವೇಗ, ತಳಮಳ, ಯಾವ ರಾಜಕೀಯ ಯೋಚನೆ ಮಾಡಿಕೊಳ್ಳೇನೇ ಒಂದು ರೀತಿ ಒಂದು ಪಕ್ಷದ ಮೇಲೆ ಅಭಿಮಾನ, ಇನ್ನೊಂದು ಪಕ್ಷದ ಮೇಲೆ ದ್ವೇಷ, ಒಬ್ಬರು ಮಾಡಿದ್ರಲ್ಲಿ ಅನುರಾಗ, ಇನ್ನೊಬ್ಬರು ಮಾಡಿದ್ರಲ್ಲಿ ಕೋಪ, ಈ ರೀತಿ ಬಂದೇ ಬರುತ್ತೆ. ನಮ್ಮ ಮನಸ್ಸು ಕೂಡ ಆ ರಾಗದ್ವೇಷಾತ್ಮಕವಾದ ವಿಷಯವನ್ನು ಯೋಚನೆ ಮಾಡಿ ರಾಗದ್ವೇಷಾತ್ಮಕತೆಯನ್ನೇ ಹೊಂದಿಬಿಡುತ್ತೆ. ಇದು ರಾಗದ್ವೇಷ ರೂಪವನ್ನೇ ತಾಳ್ಬಿಡುತ್ತೆ. ಅವು ಇನ್ನಷ್ಟು ಕೊಳೆ ಆಗತ್ತೆ ಹೊರತು ಮನಸ್ಸು ಶುದ್ಧವಾಗಲ್ಲ. ಮನಸ್ಸು ತಿಳಿಯಾದರೆ ಪರಮಾತ್ಮನು ತಿಳಿಯಾದ ರೂಪದವನು. ತಿಳಿಯಾದ ಪರಮಾತ್ಮನಿಗೆ ತಿಳಿಯಾದ ಮನಸ್ಸಿನೊಡನೆ ಮ್ಯಾಚ್ ಆಗಬೇಕಾದ್ರೆ ಮನಸ್ಸು ತಿಳಿಯಾದಾಗಲೇ ಮ್ಯಾಚ್ ಆಗೋದು. ಮನಸ್ಸು ತಿಳಿಯಾಗೋದು ಯಾವುದರಿಂದ ಅಂದರೆ ಭಕ್ತಿಯಿಂದ ತಿಳಿಯಾಗುತ್ತೆ. ಹಾಗೆ ಫಿಲ್ಟ್ರಿಗೆ ಹಾಕಿದರೆ ನೀರು ಶುದ್ಧ ಆಗುತ್ತದೆಯೋ ಆ ರೀತಿ ಪರಮಾತ್ಮ ಭಾವನೆಯಿಂದ ನಮ್ಮ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ. ಮನಸ್ಸು ತಿಳಿಯಾಗೋದು ಅಂದರೆ ಏನು?
ಕಾಮ, ರಾಗ, ದ್ವೇಷ, ಅಸೂಯೆ, ತಳಮಳ ಇತ್ಯಾದಿಗಳೆಲ್ಲ ಮನಸ್ಸಿಂದ ದೂರ ಆಗೋದು. ತಮೋ ಗುಣ ಬಂದ್ಬಿಟ್ರೆ ಮನಸ್ಸಿನ ನಿದ್ದೆ ಬರುತ್ತೆ. ಅದು ಮನಸ್ಸು ತಿಳಿಯಾದ ಗುರುತಲ್ಲ. ಮನಸ್ಸು ಎಚ್ಚೆತ್ತಾಗಿದ್ದರೆ ಅಲ್ಲಿ ಇಲ್ಲಿ ಹಾರಾಡ್ತಾ ಇರುತ್ತೆ, ಅದು ವಿಕ್ಷೇಪ, ಅದು ತಿಳಿಯಾದ ಗುರುತಲ್ಲ. ಒಂದರಲ್ಲಿ ವಿಶೇಷ ಅನುರಾಗ ಹೊಂದುತ್ತೆ, ಒಂದನ್ನು ಹೇಟ್ ಮಾಡುತ್ತೆ, ತಿರಸ್ಕಾರ ಮಾಡುತ್ತೆ, ಅಸಹ್ಯ ಪಡುತ್ತೆ. ಇದು ಮನಸ್ಸಿನಲ್ಲಿರುವ ದೋಷದ ಗುರುತುಗಳು. ಯಾರ ಮನಸ್ಸಿನಲ್ಲಿ ದೋಷವಿದೆಯೋ ಅವರಿಗೆ ಒಂದು ದೋಷಯುಕ್ತವಾಗಿ ಒಂದೊಂದು ಗುಣಯುಕ್ತವಾಗಿ ಕಾಣುತ್ತೆ. ಒಂದು ಶ್ಲೋಕ ಇದೆ, ಯಾವುದು ದೋಷ ಯಾವುದು ಗುಣ ಅಂತ. ಅಲ್ಲಿ ಕಿಂವರ್ಣಿತೇನ ಬಹುನ ಲಕ್ಷಣಂ ಗುಣದೋಷಯೋ ಗುಣದೋಷ ದೃಶಿರ್ದೋಷ ಗುಣಸ್ತು ಉಭಯವರ್ಜಿತ. ಗುಣದೋಷಗಳ ಲಕ್ಷಣವನ್ನು ಬಹಳವಾಗಿ ಹೇಳೋದ್ರಿಂದ ಏನು ಪ್ರಯೋಜನ? ಅದು ಅರ್ಥವಿಲ್ಲ. ಆ ರೀತಿ ವರ್ಣನೆ ಮಾಡ್ತಾ ಹೋದ್ರೆ ಮುಗಿಯೋದಿಲ್ಲ. ಒಂದೇ ಮಾತನ್ನು ಹೇಳ್ತೀನಿ ಕೇಳಿ. ದೋಷ ಅಂದರೆ ಏನು ಗೊತ್ತಾ? ಗುಣ, ಇದು ಗುಣ, ಇದು ದೋಷ ಅದು ನೋಡೋದೇ ದೋಷ. ನಿಜವಾಗಿ ಪರಮ ಭಕ್ತನಾದ ಪರಮ ಭಾಗವತೋತ್ತಮನಾದಂತಹ ಮಹಾತ್ಮನಿಗೆ ಗುಣ ದೋಷ ಎರಡು ತೋರೋದೇ ಇಲ್ಲ. ಗುಣದೋಷಗಳನ್ನು ನೋಡೋದೇ ಒಂದು ದೋಷ. ಹಾಗಾದರೆ ಗುಣ ಯಾವುದೋ? ಈ ಎರಡನ್ನೂ ಕಾಣದೇ ಇರೋದೇನಿದೆ ಅದು ಗುಣ. ಯಾವ ಮಹಾತ್ಮನಿಗೆ ಗುಣವೂ ಕಾಣೋದಿಲ್ಲ, ದೋಷವೂ ಕಾಣೋದಿಲ್ಲ, ಎಲ್ಲವೂ ಏಕರೂಪವಾದ ಭಗವದ್ಮಯವಾಗಿ ಕಾಣುತ್ತದೋ ಅದು ನಿಜವಾದ ಗುಣ ಅಂತ ಈ ರೀತಿ ಗುಣದೋಷಗಳಿಗೆ ಲಕ್ಷಣ ಹೇಳ್ತಾರೆ. ಈ ಒಂದು ಭಾವ ನಮ್ಮ ಮನಸ್ಸಿಗೆ ಬರಬೇಕು, ಈ ಒಂದು ಗುಣ ನಮಗೆ ಬರಬೇಕು. ಜಪಾನ ಕುಂಟು ಬಿಡುತ್ತೆ. ಹಾಗಾಗಿ ಈ ರತಿ ಇದೆಯಲ್ಲ, ಆತ್ಮರತಿ, ಆತ್ಮನಲ್ಲಿಯೇ ರಮಿಸ್ತಾ ಇರೋದು. ಆತ್ಮಕ್ರೀಡ ಆತ್ಮರತಿ ಕ್ರಿಯಾವಾನ್ ಅಂತ ಹೇಳಿ ಮುಂಡಕೋಪನಿಷತ್ತಿನಲ್ಲಿ ಒಂದು ಮಂತ್ರ ಇದೆ. ಜ್ಞಾನಿಯಾದವನು ಆತ್ಮನಲ್ಲೇ ಆಟವಾಡ್ತಾ ಇರ್ತಾನೆ, ಆತ್ಮನಲ್ಲೇ ರಮಿಸ್ತಾ ಇರ್ತಾನೆ ಅಂತ. ಒಳ್ಳೆಯ ಒಂದು ಸುಂದರವಾದಂತಹ ವಸ್ತುವನ್ನು ನೋಡಿ ಮನೆಗೆ ಬಂದ ಮೇಲೆ ಅದನ್ನೇ ಜ್ಞಾಪಿಸ್ಕೊಂಡು, ಅಯ್ಯೋ ಅದು ಎಷ್ಟು ಚೆನ್ನಾಗಿತ್ತು, ಎಷ್ಟು ಸುಂದರವಾಗಿತ್ತು, ಎಷ್ಟು ಚೇತೋಹಾರಿಯಾಗಿತ್ತು, ಮನೋಮುಖ ಇದು, ಅವನ ಮಾತಾಗಿತ್ತು, ಅವನ ಮುಳೆಯಿತು. ಈ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಬೆಳಗ್ಗೆ 9 ಗಂಟೆ ಆದ ಕೂಡಲೇ ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಡೋನು. ಅವನು ಹಸು ಹೊಡ್ಕೊಂಡು ಹೋಗುವಾಗ ಎಲ್ಲರೂ ಮನೆ ಬಂದು ನಿಂತ್ಕೊಳ್ತಾ ಇದ್ರಂತೆ ಕೃಷ್ಣ ನೋಡೋಕ್ಕೋಸ್ಕರಾಗಿ. ಅವನು ಎಷ್ಟು ಸರ್ವಾಂಗ ಸುಂದರನಾಗಿದ್ದ ಅಂತಂದರೆ ಜಗತ್ತಿನ ಎಲ್ಲ ಸೌಂದರ್ಯವನ್ನು ಒಂದು ಕಡೆಯಲ್ಲಿ ಕೂಡಿಸಿದರೆ ಹೇಗಾಗುತ್ತೋ ಹಾಗಿತ್ತಂತೆ. ಅವನು ಸಮಸ್ತ ಸೌಂದರ್ಯವನ್ನು ಒಂದೇ ಕಡೆಯಲ್ಲಿ ಕೇಂದ್ರೀಕರಿಸಿದರೆ ಅದು ಯಾವ ರೀತಿ ಕಾಣುತ್ತೋ ಆ ರೀತಿ ಕಾಣ್ತಾ ಇದ್ದ ಆ ಪುಣ್ಯಾತ್ಮ. ಅಂತಹ ರೂಪವನ್ನು ಕಂಡಂತಹ ಗೋಪಿಕಾಸ್ತ್ರೀಯರು ಕೃಷ್ಣ ಕಣ್ಣು ಮರೆಯಾಗೋರು ಕೃಷ್ಣನ ಯವೈಕ್ಕದೇ ನೋಡ್ತಾ ಇದ್ರು. ನೋಡಿ ಮತ್ತೆ ಮನೆಗೆ ಬಂದರೆ ಅವ್ರ ಮನೆ ಪ್ರತಿಯೊಂದು ಕೆಲಸದಲ್ಲೂ ಕೃಷ್ಣನೇ ಜ್ಞಾಪಕ. ಅವನು ಹೇಗೆ ಮಾತಾಡ್ತಾನೆ, ಅವನ ಮುಖ ಹೇಗೆ, ಎಷ್ಟು ಹಸನ್ ಮುಖ, ಎಂಥ ನಗನಗು ಮುಖ, ಆಗ ಆ ಕುಂತಳಗಳು ಹೇಗಿತ್ತು, ಅವನ ಕಣ್ಣು ಹೇಗಿತ್ತು, ಅವನ ಬಾಯಿ ಹೇಗಿತ್ತು, ಅವನ ನಡಿಗೆ ಹೇಗಿತ್ತು, ಅವನ ಯೋಚನೆ ಯಾವ ತರಹ, ಪ್ರತಿಯೊಂದನ್ನು ಅವರು ಒಂದೊಂದೊಂದಾಗಿ ಹಣೆಯಿಂದ ಕಾಲ ಅಂಗುಷ್ಟದವರೆಗೂ ಅವಯವನ್ನು ಜ್ಞಾಪಿಸ್ಕೊಂಡು ಆನಂದ ಪಡೋದು, ಅವನ ಮಾತನ್ನು ಜ್ಞಾಪಿಸ್ಕೊಂಡು ಆನಂದ ಪಡೋದು, ಅವನ ಸ್ವಭಾವವನ್ನು ಜ್ಞಾಪಿಸ್ಕೊಂಡು ಆನಂದ ಪಡೋದು. ಈ ರೀತಿ ಅವರಿಗೆ ಇದ್ದದ್ದು ರತಿ, ಭಗವಂತನ ರತಿ ಇತ್ತು. ಆದರೆ ಈ ಬಾಕಿ ಸಂದರ್ಭದಲ್ಲಿ ಕ್ರೀಡೆನೂ ಆಡ್ತಿದ್ರು, ಕೃಷ್ಣನ ಇಟ್ಕೊಂಡು ಆಟವನ್ನು ಆಡ್ತಿದ್ರು. ಕೃಷ್ಣನನ್ನು ವ್ಯಕ್ತಿಯಾಗಿ ಹೊರಗಡೆ ಆಟ ಆಡಿದ ಕ್ರೀಡೆ ಆದರೆ ಕೃಷ್ಣನ ಇಲ್ದೇನೆಯೇ ಕೃಷ್ಣನನ್ನು ಜ್ಞಾಪಿಸ್ಕೊಂಡು ಆನಂದ ಪಡೋದು ಏನಿದೆ ಅದು ರತಿ ಆಗುತ್ತೆ. ಇವ್ರು ಹೇಳ್ತಿದ್ದಾರೆ ಆತ್ಮರತಿ, ಪರಮಾತ್ಮ ರತಿ ಏನಿದೆ ಅದಕ್ಕೆ ಅವಿರೋಧವಾಗಿ ನೀ ಕಥೆಯನ್ನಾದರೂ ಕೇಳಿ, ಪೂಜಾದಿಗಳನ್ನಾದರೂ ಮಾಡಿ, ವ್ರತೋಪವಾಸ ನಿಯಮಾದಿಗಳನ್ನಾದರೂ ಮಾಡಿ, ಯಾವುದನ್ನು ಮಾಡ್ತೀರಾ ಹೊರಗಡೆಯಿಂದ ಅನ್ನೋದು ಮುಖ್ಯ ಅಲ್ಲ, ಅದು ಗೌಣವೇ. ಆದರೆ ನಿಮಗೆ ನಿರಂತರವಾದ ಪರಮಾತ್ಮನ ಪ್ರೇಮ ಹರಿತಾ ಇದೆಯೋ, ಆ ಪ್ರೇಮ ತರಂಗ ಒಂದ್ಮೇಲೆ ಒಂದು ಉಕ್ಕಿ ಬರ್ತಾ ಇದೆ ಅಂದರೆ ಅದೇ ನಿಜವಾದ ಭಕ್ತಿ ಅಂತ ಹೇಳಿ ಶಾಂಡಿಲ್ಯರು ತಮ್ಮ ಒಂದು ಅಭಿಪ್ರಾಯವನ್ನು ಇಟ್ಟರು. ಇಲ್ಲೊಂದು ಪ್ರಶ್ನೆ ಬರುತ್ತೆ, ನೀವು ಭಕ್ತಿಗೆ ಲಕ್ಷಣವನ್ನು ಹೇಳ್ತೀನಿ ಶುರು ಮಾಡಿದಿರಿ. ಆತ್ಮರತಿ ಅನ್ನೋದು ಒಂದು ರೀತಿ ಮನಸ್ಸಿನಲ್ಲಾಗುವಂತಹ ಸ್ವಭಾವ. ಪೂಜಾದಿಗಳು ಕಾಯಿಕ ಪ್ರಧಾನ ಅಂದರೆ ಶರೀರ ಪ್ರಧಾನವಾದ ನಡವಳಿಕೆ, ಕಥಾದಿಗಳು ಇಂದ್ರಿಯ ಪ್ರಧಾನವಾದ ನಡವಳಿಕೆ. ಅದು ಗೊತ್ತಾಗದೆ. ಯಾವ ಕಥೆ ಕೇಳ್ತಾ ಇದ್ದಾರೆ ಅಂದರೆ ಆಸಕ್ತಿ ಇದೆ ಕಣ್ರಿ ಇವರಿಗೆ, ಭಗವದ್ಭಕ್ತಿ ಇದೆ ನೋಡಿ, ಯಾವಾಗಲೂ ಭಾಗವತ ನಡೀತಾ ಇದ್ದರೆ, ಪುರಾಣ ನಡೀತಾ ಇದ್ದರೆ, ಏನಾದರೂ ಹರಿಕತೆ ನಡೀತಾ ಇದ್ದರೆ ಅಲ್ಲೋಗಿ ಕೂತ್ಕೊಂಡು ಶ್ರದ್ಧೆಯಿಂದ ಕೇಳ್ತಾರೆ ಅಂದರೆ ಅವರಲ್ಲಿ ಭಕ್ತಿ ಇದೆ ನಾವು ಊಹಿಸ್ಬೋದು. ಹಾಗೆ ಯಾವಾಗಲೂ ಪೂಜೆ ಮಾಡ್ತಾರೆ, ಜಪ ಮಾಡ್ತಾರೆ ಅಂದರೆ ಅವರಲ್ಲೂ ಭಕ್ತಿ ಇದೆ ನಾವು ಊಹಿಸ್ಬೋದು. ಇದು ಭಕ್ತಿಗೆ ಲಕ್ಷಣವಾಗುತ್ತೆ. ಆತ್ಮರತಿ, ಪರಮಾತ್ಮರತಿ ಇದೆಯಲ್ಲ ಅದು ಮನಸ್ಸಿನ ಧರ್ಮ, ಅದು ದೇಹದ ಧರ್ಮವೂ ಅಲ್ಲ, ಇಂದ್ರಿಯ ಧರ್ಮವೂ ಅಲ್ಲ. ವ್ಯಾಸರು ಹೇಳಿದ್ದು
ಪೂಜಾದಿಗಳು ದೇಹ ಧರ್ಮ ಆಗಿರೋದು, ಗರ್ಗರು ಹೇಳಿದ್ದು ಇಂದ್ರಿಯ ಧರ್ಮ ಆಗಿರತಕ್ಕಂತಹ ಕಥಾದಿಗಳು. ಶಾಂಡಿಲ್ಯರು ಹೇಳ್ತಾ ಇರೋದು ಮನಃಪ್ರಧಾನವಾದಂತಹ ರತಿ, ಅದು ಆತ್ಮನಲ್ಲಿಯೇ ಮುಳುಗುದು. ಇದು ಹೇಗೆ ಲಕ್ಷಣವಾಗುತ್ತೆ? ಲಕ್ಷಣ ಅಂದರೆ ಗುರುತು, ಹೊರಗಿನವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಲ್ವೇ? ಇದೆರಡು ಗುರುತಾಗುತ್ತೆ. ಆತ್ಮರತಿಯನ್ನು ಶಾಂಡಿಲ್ಯರು ಭಕ್ತಿಗೆ ಗುರುತು ಅಂತಂದ್ರಲ್ಲ, ಇದು ಹೇಗೆ ಗುರುತಾಗುತ್ತೆ ಅಂತ ಪ್ರಶ್ನೆ ಹಾಕೊಂಡು ಗುರುಗಳು ಉತ್ತರ ಕೊಟ್ಟಿದ್ದಾರೆ. ನಿಜ, ಮನಃಪ್ರಧಾನವಾದ ನಡವಳಿಕೆ ಆತ್ಮರತಿ ಆದರೂ ಈ ಮನಃಪ್ರಧಾನವಾದ ಆತ್ಮರತಿಯನ್ನು ಇಟ್ಕೊಂಡಂತಹ ಮಹಾತ್ಮರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಬಾಕಿ ಭಕ್ತರು ಸಾಮಾನ್ಯ ಜನರು ಇದ್ದರೆ ಅವರಿಗೂ ಸಹಜವಾಗಿ ಅಲ್ಲಿ ಭಗವದ್ಭಕ್ತಿ ಉಕ್ಕತ್ತಂತೆ. ಆದ್ದರಿಂದ ಅವರು ಆತ್ಮರತಿಯನ್ನು ಹೊಂದಿರತಕ್ಕ ಭಕ್ತರು ಅಂತ ಗುರುತಿಸಬೇಕು ಅಂತ ಈ ರೀತಿ ಅವರು ಹೇಳಿದ್ದಾರೆ. ಅಂದರೆ ಯಾರ ಹೃದಯದಲ್ಲಿ ನಿರಂತರ ಪರಮಾತ್ಮನ ಪ್ರೇಮ ಉಕ್ಕಿ ಹರಿತಾ ಇರುತ್ತೋ ಅಂಥ ಮಹಾತ್ಮರ ಸಹವಾಸವನ್ನು ಯಾರ್ಯಾರು ಮಾಡ್ತಾರೋ ಅಲ್ಲಿ ಬಂದವರಿಗೆಲ್ಲ ಒಂದು ರೀತಿಯ ಅನಿರ್ವಚನೀಯವಾದ ಅವರ್ಣನೀಯವಾದಂತಹ ಒಂದು ಮನಸ್ಸಂತೋಷ, ಒಂದು ಸಮಾಧಾನ, ಆ ವಾತಾವರಣ, ಆ ಅಟ್ಮಾಸ್ಫಿಯರೆಲ್ಲ ಏನೋ ಒಂದು ರೀತಿ ಚೈತನ್ಯದಿಂದ ಕಂಗೊಳಿಸ್ತಾ ಇರ್ತಂತೆ. ಆ ಭರದ್ವಾಜಾಶ್ರಮದಲ್ಲಿ ಪುರಾಣದಲ್ಲಿ ವರ್ಣನೆ ಬರುತ್ತೆ. ಭರದ್ವಾಜಾಶ್ರಮದಲ್ಲಿ ಅಲ್ಲಿರುವಂಥ ಪ್ರಾಣಿಗಳಿಗೆಲ್ಲ ಅನ್ಯೋನ್ಯತೆ ಇತ್ತಂತೆ. ಹಾವು ಮುಂಗ್ಸಿ ಅನ್ಯೋನ್ಯವಾಗಿ ಆಟಾಡ್ತಾ ಇದ್ವಂತೆ, ಹಸು ಹುಲಿ ಆಟಾಡ್ತಾ ಇದ್ವಂತೆ. ಅಂದರೆ ಬಾಕಿ ವೈರ ಪ್ರಾಣಿಗಳು ಕೂಡ ತಮ್ಮ ವೈರವನ್ನು ಬಿಟ್ಟು ಅಲ್ಲಿ ಒಟ್ಟಿಗೆ ಅನ್ಯೋನ್ಯತೆಯಿಂದ ಇರ್ತಾ ಇದ್ರು ಅಂತಂದರೆ ಅದಕ್ಕೆ ಕಾರಣ ಏನು? ಆ ಮಹರ್ಷಿಗಳ ಆ ಸರ್ವಾತ್ಮ ಭಾವ, ಆ ಪರಮಾತ್ಮನ ಒಂದು ಅನನ್ಯ ಪ್ರೇಮ ಹೊರಗೆ ಸೂಸ್ತಾ ಇತ್ತಂತೆ. ಇಂದ್ರಿಯಗಳ ಮೂಲಕ ಹೊರಸೂಸಿ ಇಡೀ ವಾತಾವರಣವೆಲ್ಲ ಪ್ರೇಮಮಯವಾಗಿ ಮಾಡಿಬಿಟ್ಟಿತ್ತು. ಹಾಗಾಗಿ ಯಾವ ಮಹಾತ್ಮನ ಸನ್ನಿಧಿಯಲ್ಲಿದ್ದಾಗ ಪ್ರಾಕೃತ ಜನರಿಗೂ ವಿಷಯ ಭೋಗದಲ್ಲಿ ಜುಗುಪ್ಸೆ ಉಂಟಾಗುತ್ತೋ, ಹೇಸಿಗೆ ಉಂಟಾಗುತ್ತೋ, ಈ ಜಾಗಕ್ಕೆ ಬಂದ್ರೇ ಏನೋ ಒಂದು ಸಮಾಧಾನ ಆಗುತ್ತೆ ಅಂತ ಬಿ ಕೆ ನಾಗಪ್ಪ ಹೇಳೋರು. ರಮಣಾಶ್ರಮಕ್ಕೆ ಹೋದರೆ ಏನೋ ಒಂದು ಆನಂದ ಆಗುತ್ತೆ ನನಗೆ ಅಂತ. ಅದು ಆಶ್ಚರ್ಯವಿಲ್ಲ, ಯಾಕೆಂದರೆ ಅವರ ನಿರಂತರವಾದಂತಹ ಆತ್ಮಸ್ವರೂಪಾನುಸಂಧಾನ ಏನಿರುತ್ತೆ ಅಲ್ಲಿಯೇ ನೆಲೆ ನಿಂತಹ ಒಂದು ಸ್ವಭಾವ ಏನಿರುತ್ತೆ ಆ ಸ್ವಭಾವ ಒಂದು ರೀತಿ ಆ ವಾತಾವರಣಕ್ಕೆಲ್ಲ ಪಸರಿಸಿರುತ್ತೆ. ಇಲ್ಲಿ ಬಂದಾಗ ಎಷ್ಟೋ ಜನ ಹೇಳ್ತಾರೆ, ನಮ್ಮ ಕಾರ್ಯಾಲಯಕ್ಕೆ ಬಂದಂತಹ ಹೊರಗಿನ ಎಷ್ಟೋ ಜನರು ಇಲ್ಲಿ ಬಂದರೆ ಏನೋ ಒಂಥರ ಆನಂದವಾಗುತ್ತೆ ಅಂತ. ಅದೇ ನಮ್ಮ ಗುರುಗಳು ಒಂದು ತಪಸ್ಸು ಮಾಡಿದಾರಲ್ಲ, ನಿರಂತರವಾದ ಆತ್ಮಚಿಂತನೆ, ಅಧ್ಯಾತ್ಮ ಚಿಂತನೆ ಎನ್ನುವ ತಪಸ್ಸು ಮಾಡಿ ಸರ್ವದಾ ಅಧ್ಯಾತ್ಮ ವಿಚಾರದಲ್ಲಿ ಏನು ಮುಳುಗೋಗಿದ್ರೋ ಆ ಮುಳುಗೋಗಿದಂತಹ ಅವರ ಒಂದು ಶರೀರ, ಇಂದ್ರಿಯ, ಮನಸ್ಸು ಈ ಜಾಗದಲ್ಲಿ ಏನು ಓಡಾಡಿತ್ತು ಅದರ ಕಿರಣಗಳು ಈ ವಾತಾವರಣದಲ್ಲ ಸೇರಿಕೊಂಡಿರುತ್ತೆ. ಅದೊಂದು ಅಗೋಚರವಾದ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಅದು ಯಾರ್ಯಾರು ಇಲ್ಲಿ ಬರ್ತಾರೆ ಅವರಿಗೆಲ್ಲ ತಗೊಳುತ್ತೆ. ಅದು ಇಲ್ಲಿ ಬಂದ ಕೂಡಲೇ ಏನೋ ಒಂದು ರೀತಿ ಹಿತವಾಗುತ್ತೆ, ಒಂದು ರೀತಿ ತಮ್ಮ ಸಾಂಸಾರಿಕ ಕಷ್ಟವೆಲ್ಲ ಮರೆಯಾಗುತ್ತೆ. ಒಂದು ರೀತಿ ಅವರನ್ನು ಏನೋ ಒಂದು ಇಲ್ಲೇ ಇದ್ಬಿಡೋಣ, ಶಾಂತವಾಗಿದೆ, ತುಂಬ ಚೆನ್ನಾಗಿದೆ, ಒಂದಷ್ಟು ದಿವಸ ಇದ್ದುಬಿಟ್ಟು ಹೋಗೋಕ್ಕೆ ಯಾಕೆ ಒಂದಷ್ಟು ದಿವಸ ಇದ್ದು ಹೋಗಬಾರ್ದು ಅಂತ ಅವ್ರಿಗೆ ಮನಸ್ಸಿಗೆ ಅನಿಸುತ್ತೆ. ಅಂದರೆ ಹಾಗೆ ಅನಿಸ್ಬೇಕಾದ್ರೆ ಇಲ್ಲಿರ್ತಕ್ಕ ಒಂದು ವೈಬ್ರೇಷನ್ ಏನೋ ಒಂದು ಇರಬೇಕಲ್ಲ, ವಿಶೇಷವಾಗಿರ್ಬೇಕಲ್ವೇ. ಕೆಲವು ಜಾಗದಲ್ಲಿ ಬ್ಯಾಡ್ ವೈಬ್ರೇಷನ್ ಆಗುತ್ತೆ. ಅಂದರೆ ಅಲ್ಲಿ ಹೋಗ್ಬಿಟ್ರೆ ಇರೋಕ್ಕೆ ಮನಸ್ಸಲ್ಲಿ ಹೋಗೋಣ, ಇಲ್ಲಿಂದ ಆಗಲ್ಲ, ಕಷ್ಟ ಅಂತ ಅನಿಸುತ್ತೆ. ಅಂದರೆ ಮನಸ್ಸಿನ ಮೇಲೆ ಒಂದು ರೀತಿ ಪ್ರಭಾವ ಬೀರೋದು ಉಂಟು ಲೋಕದಲ್ಲಿ, ಎಲ್ಲರೂ ಕಂಡಿದೆ. ಇದು ತರ್ಕದಿಂದ ಇದನ್ನು ಸಿದ್ಧಪಡಿಸೋಕ್ಕಾಗಲ್ಲ, ಅಥವಾ ವೈಜ್ಞಾನಿಕವಾಗಿ ನಿರೀಕ್ಷೆ ಮಾಡಿ ಗೊತ್ತುಪಡಿಸೋಕ್ಕಾಗಲ್ಲ. ಆದರೆ ಭಾವನಾತ್ಮಕವಾಗಿ ಪ್ರತಿಯೊಬ್ಬರು ಇದನ್ನು ಅನುಭವಿಸ್ತಾ ಇದ್ದಾರೆ, ಆಗ್ತಾ ಇದೆ. ಎಷ್ಟೆಷ್ಟೋ ಒಂದು ಸನ್ನಿವೇಶಕ್ಕೆ ಹೋದಾಗ ನಮಗೂ ಆ ತರಹ ಅನುಭವ ಆಗುತ್ತೆ. ಏಕಾಂತ ಜಾಗಕ್ಕೆ ಹೋದಾಗ, ಪ್ರಶಾಂತ ಜಾಗಕ್ಕೆ ಹೋದಾಗ, ಮಹಾತ್ಮರ ಸಮೀಪಕ್ಕೆ ಹೋದಾಗ ಯಾವುದೋ ಒಂದು ರೀತಿಯಾದಂತಹ ಚಿತ್ತ ಪ್ರಸಾದ ಅನ್ನೋದು ಉಂಟಾಗುತ್ತಲ್ಲ, ಇದು ಆತ್ಮರತಿ ಇದ್ದದ್ದರ ಗುರುತು. ಹಾಗಾದ್ರಿಂದ ಇದೂ ಒಂದು ಲಕ್ಷಣವಾಗತ್ತೆ. ಮನಃಪ್ರಧಾನವಾದ ನಡವಳಿಕೆಯಾದರೂ ಕೂಡ ಇದನ್ನು ಹೊರಗಡೆಯಿಂದ ನಾವು ಗುರುತಿಸಬಹುದು. ಇದು ಭಕ್ತಿಯ ಲಕ್ಷಣವಾಗದೇ ಏನು ಹೋಗೋದಿಲ್ಲ ಅಂಥೇಳಿ ಗುರುಗಳು ಇದಕ್ಕೆ ಒಂದು ಇದನ್ನು ಮಾಡಿದ್ದಾರೆ. ಆದರೆ ಪೂಜೆಯಲ್ಲಾಗಲಿ ಕಥೆಯಲ್ಲಾಗಲಿ ಪ್ರೇಮ ಅನ್ನೋದೊಂದು ಇಲ್ದೇನೆಯೇ ಕೇವಲ ಕೃತಕವಾದಂತಹ ಚೇಷ್ಟೆ ಆದರೆ ಅದು ಯಾವ ಭಕ್ತಿಗೂ ಗುರುತಾಗೋಲ್ಲ. ಇದಕ್ಕೊಂದು ಶ್ಲೋಕ ಕೊಟ್ಟಿದ್ದಾರೆ, ಗಂಗಾಜಲೆ ಖಿನ್ನ ವಸಂತಿ ಮತ್ಸ್ಯಾಹ ದೇವಾಲಯೇ ಪಕ್ಷಿಗಣಾಃ ವಸಂತಿ ಭಾವೋಜ್ಜಿತಾಸ್ತೆ ನ ಫಲಂ ಲಭಂತೆ ತೀರ್ಥಾಚ್ಚ ದೇವಾಯತನಾಚ್ಚ ಮುಖ್ಯಂ. ಗಂಗಾ ನದಿಯಲ್ಲಿ ಮೀನಿಲ್ವೇ? ಅದಕ್ಕೆ ಮೋಕ್ಷವಾಗತ್ತೆ. ದೇವಾಲಯದಲ್ಲಿ ಹಕ್ಕಿಗಳು ಗೂಡು ಮಾಡ್ಕೊಂಡಿರಲ್ವೇ? ಬಾವಲಿ ಇರುತ್ತೆ. ಅಯ್ಯೋ, ನೀವು ತಮಿಳುನಾಡು ದೇವಸ್ಥಾನಕ್ಕೆ ಹೋಗ್ಬಿಟ್ರಂತೂ ಆ ದೇವಸ್ಥಾನದ ಬಾವಲಿ ವಾಸನೆ ಒಣದಾಗ್ತಾ ಇರುತ್ತೆ. ಆದರೆ
ಪ್ರೇಮದಿಂದ ಭಕ್ತಿಯಿಂದ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡದೆ ಎನ್ನುವಂತಹ ಭಾಗ್ಯವನ್ನು ಹೊಂದಿದಂತಹ ಮಹಾತ್ಮರಿಗಾಗುವ ಪುಣ್ಯ ಆ ಪಕ್ಷಿಗಳಿಗಿರುತ್ತವೆ. ಅಥವಾ ಗಂಗಾ ನದಿಯಲ್ಲಿ ನಾನು ಸ್ನಾನ ಮಾಡ್ತಾ ಇದ್ದೀನಿ, ಈಕೆ ಭಾಗೀರಥಿ ಸಮಸ್ತ ಪಾಪವನ್ನು ಪರಿಹಾರ ಮಾಡುವಂಥವಳು, ಇಲ್ಲಿ ಮುಳುಗಿಬಿಟ್ರೆ ನನ್ನ ಸಮಸ್ತ ದೋಷಗಳು ಪರಿಹಾರವಾಗುತ್ತೆ ಅಂದ್ಕೊಂಡು ಪ್ರೇಮದಿಂದ ಭಕ್ತಿ ಭಾವದಿಂದ ಯಾರು ಗಂಗಾ ನದಿ ಮುಳುಗುತ್ತಾರೋ ಅವರಿಗಾಗುವ ಪುಣ್ಯ ಆ ಮೀನಿಗಾಗುತ್ತೆ. ಭಾವೋಜ್ಜಿತಾ, ಅವುಗಳಿಗೆ ಭಾವ ಇಲ್ಲ, ಭಕ್ತಿ ಭಾವ ಇಲ್ಲ, ಪ್ರೇಮ ಭಾವ ಇಲ್ಲ. ಅಲ್ಲಿ ಹಾವಿದ್ರು, ಮೀನಿದ್ರು, ಮೊಸಳೆ ಇದ್ರು, ಅದಕ್ಕೆ ಆ ಜನ್ಮ ಆ ಪಾಪ ಜನ್ಮವೇ ಅಲ್ಲಿರುವಂತಹ ಇದು ಸ್ಥಿತಿ, ಅಧೋಸ್ಥಿತಿಯ ಅವ್ರಿಗೆ ಯಾವ ಉದ್ಧಾರವೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಹೊಗಳ್ತಾರೆ ಗಂಗಾ ನದಿರೋ ಮೀನು ಕೂಡ ಉತ್ತಮ, ಗಂಗಾ ನದಿರುವಂಥ ಆ ಮೀನು ಕೂಡ ಉತ್ತಮ ಅಂತ. ಯಾತಕ್ಕೆ ಅಂದರೆ ಗಂಗಾ ನದಿಯ ಮಾಹಾತ್ಮ್ಯನ ಹೇಳೋಕ್ಕೋಸ್ಕರ ಹೇಳಿದ ಮಾತೇ ಹೊರತು ಅಲ್ಲಿ ಮೀನಾಗಿ ಹುಟ್ಟಿದ್ದಕ್ಕೆಲ್ಲ ಸತ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ ಅಲ್ಲ. ಯಾವಾಗಲೂ ನಹಿ ನಿಂದ ನಿಂದಿತು ಪ್ರವೃತ್ತ ಕಿಂತು ಸ್ತುತ್ತಂ ಸ್ತೋತಂ ಪ್ರವೃತ್ತಂ ಅಂತ. ಅಲ್ಲಿ ಗಂಗಾ ನದಿಯಲ್ಲಿ ಮುಳುಗದೆ ಹೋದರೆ ದಂಡ ಜನ್ಮ ಅಂತ ಅನ್ನೋದಾಗಲಿ, ಅಥವಾ ಗಂಗಾ ನದಿಯಲ್ಲಿ ಇದ್ದವರಿಗೆಲ್ಲ ಅಲ್ಲಿ ಮುಳುಗಿದ ಅಲ್ಲಿರುವಂತಹ ಕಲ್ಲು ಮಣ್ಣು ಮೀನು ಏಡಿ ಆಮೆಗಳಿಗೂ ಜನ್ಮ ಸಾರ್ಥಕ್ಯ ಅನ್ನೋದಾಗಲಿ ಅದು ತಾತ್ಪರ್ಯ ಅಲ್ಲ. ಭಕ್ತಿ ಭಾವದಿಂದ ಗಂಗಾ ನದಿಯನ್ನು ಸೇವನೆ ಮಾಡುವವರಿಗೆ ಪಾಪ ಪರಿಹಾರವಾಗಿ ಚಿತ್ತಶುದ್ಧಿಯಾಗಿ ಭಗವದ್ಭಕ್ತಿ ಬೆಳೆಯುತ್ತೆ. ಭಗವದ್ಭಕ್ತಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಅದು ನಿಜವಾದ ತೀರ್ಥ. ನಿಜವಾಗಿ ತೀರ್ಥೀಕುರುವಂತಿ ತೀರ್ಥಾನಿ, ಮಹಾತ್ಮರಾದವರು ಎಲ್ಲಿ ಸ್ನಾನ ಮಾಡ್ತಾರೋ ಆ ಜಾಗವೂ ತೀರ್ಥ ಹೋಗ್ಬಿಡುತ್ತೆ. ನಹ್ಯಮ್ಮಯಾನಿ ತೀರ್ಥಾನಿ ನ ದೇವ ಮೃಚ್ಛಿಲಾದಯ ತೇ ಪುರಂತ್ಯುರುಕಾಲೇನ ದರ್ಶನಾದೇವ ಸಾಧವ. ಬರೀ ಕಲ್ಲು ಮಣ್ಣು ಮರ ಇದು ದೇವಾಲಯ ಅಲ್ಲ, ಬರೀ ನೀರು ಕೆರೆ ಹೊಂಡ ಅನ್ನೋದು ತೀರ್ಥ ಅಲ್ಲ. ಅವುಗಳು ಆ ನೀರು ಪುರಾಣ ಪ್ರಸಿದ್ಧಿಯಿಂದ ಆ ಸೇವನೆ ಮಾಡೋರಿಗೆ ಏನೋ ಒಂದು ಫಲವನ್ನು ಪುಣ್ಯವನ್ನು ಕೊಡುತ್ತೆ ಅನ್ನೋ ನಿಜವಾದರೂ ಕೂಡ ನಿಜವಾದ ಅವುಗಳು ಬಹಳ ಬಹಳ ಕಾಲದ ಸೇವನೆಯಿಂದ ಅವುಗಳು ನಮಗೆ ಪುಣ್ಯವನ್ನು ಕೊಡುತ್ತವೆ. ಅದೇ ದರ್ಶನಾದೇವ ಸಾಧವ. ಯಾರ ಹೃದಯದಲ್ಲಿ ಮಂಗಲಾಯುಧನಾದ ಪರಮಾತ್ಮ ಕೂತಿದ್ದಾನೋ ಅವರ ದರ್ಶನ, ಅವರ ಸ್ಪರ್ಶನ, ಅವರೊಡನೆ ಸಂಭಾಷಣ, ಅವರ ಸೇವೆ ಮಾಡೋದಿದೆ ಅಷ್ಟು ಮಾತ್ರದಿಂದ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಅವರು ಆ ಮಹಾತ್ಮರಿದಾರಲ್ಲ, ಅವರು ಒಂದು ರೀತಿ ಓಡಾಡುವ ಪರಮಾತ್ಮರವರು. ಯಾರ ಹೃದಯದಲ್ಲಿ ಪರಮಾತ್ಮ ಸಾಕ್ಷಾತ್ಕಾರವಾಗಿದೆಯೋ ಆ ಭಕ್ತರು ನಿಜವಾಗಿ ಓಡಾಡುವ ಭಗವಂತರವರು. ಅವರ ಜೊತೆಯಲ್ಲಿ ಇದ್ದುಬಿಟ್ರೆ ಪ್ರಾಕೃತರೂ ಉದ್ಧಾರವಾಗ್ತಾರೆ, ಸಾಧಕರಿಗೂ ಒಳ್ಳೆಯ ಉತ್ತಮವಾದ ಭಕ್ತಿ ದೊರಕತ್ತೆ. ಎಲ್ಲ ತರಹದ್ದಾದ ಐಹಿಕ ಆಮುಷ್ಟಿಕ ಫಲವೂ ಕೂಡ ಆ ಮಹಾತ್ಮರ ಸೇವೆಯಿಂದ, ಆ ಮಹಾತ್ಮರ ದರ್ಶನದಿಂದ, ಆ ಮಹಾತ್ಮರ ಸಹವಾಸದಿಂದ ನಮಗೆ ದೊರಕತ್ತೆ. ಹಾಗಾಗಿ ನಿಜವಾದಂತಹ ಭಕ್ತಿ ಅನ್ನೋದು ಹೃದಯದಲ್ಲಿ ತುಂಬಿಕೊಂಡಂತಹ ಪರಮಾತ್ಮನ ಪ್ರೇಮಕ್ಕೆ ಹೆಸರು. ಆ ಭಕ್ತಿ ಭಾವವನ್ನು ನಿರಂತರ ಮಾಡೋದ್ರಿಂದ ಆ ಭಕ್ತಿ ಭಾವ ಉಕ್ಕತ್ತೆ, ಬೆಳೆಯುತ್ತೆ. ಕೆಲವೊಮ್ಮೆ ಈ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಭಕ್ತಿ ಭಾವವಿಲ್ಲದೆ ಇರುವಂತಹ ಯಜ್ಞಯಾಗಾದಿಗಳಿರ್ಬೋದು, ಬೇರೆ ಬೇರೆ ಅನುಷ್ಠಾನಗಳಿರ್ಬೋದು, ಅದೆಲ್ಲ ವ್ಯರ್ಥ ಅಂತ ಹೇಳೋದಕ್ಕೋಸ್ಕರವಾಗಿ ನಿಂದೆ ಮಾಡುವಂತಹ ವಚನಗಳು ಇದೆ. ಇಲ್ಲಿ ಅಶ್ವಮೇಧಾದಯೋ ಯಜ್ಞಾ ಅಶೇಷಾ ವೇದದರ್ಶಿತಾ ಮುನೀಂದ್ರ ಧ್ಯಾನಯಜ್ಞಸ್ಯ ಕಲಾನ್ ಅರ್ಹಂತಿ ಷೋಡಶೀಂ. ಅಶ್ವಮೇಧ ಇರ್ಬೋದು, ನಿಮ್ಮ ಸೋಮಯಾಗ ಇರಬಹುದು, ಅದೇ ಧ್ಯಾನ ಯಜ್ಞ ಇದೆಯಲ್ಲ, ಪರಮಾತ್ಮನ ಧ್ಯಾನ ಮಾಡುವ ಯಜ್ಞ ಇದೆಯಲ್ಲ, ಅದಕ್ಕೆ ಹೋಲಿಸ್ಕೊಂಡ್ರೆ ಆ ಪುಣ್ಯಕ್ಕೆ ಹೋಲಿಸ್ಕೊಂಡ್ರೆ 20 ಪಾಲಿಗೂ ಸಮಾನ ಅಲ್ಲ. ಅದು ಅಷ್ಟು ಕೀಳ್ಮಟ್ಟದ್ದು. ಅಂದರೆ ಧ್ಯಾನ ಯಜ್ಞ, ಪರಮಾತ್ಮನ ಧ್ಯಾನ ಮಾಡೋದು, ಪ್ರೇಮದಿಂದ ಪರಮಾತ್ಮನ ಬಳಿ ಸಾರೋದು, ಆ ಪರಮಾತ್ಮನ ಹೃದಯದಲ್ಲಿ ನೆಲೆನಿಸ್ಕೊಳ್ಳೋದು ಏನಿದೆ ಅದು ಎಲ್ಲಕ್ಕಿಂತ ಸರ್ವೋತ್ತಮವಾಗಿರ್ತಕ್ಕದ್ದು. ಅದನ್ನು ನಾವು ಸಂಪಾದನೆ ಮಾಡಿಕೊಂಡ್ರೆ ನಮ್ಮ ಜನ್ಮ ಸಾರ್ಥಕವಾದ ಹಾಗೆ. ಆಮ್ರಾಯಾಭ್ಯಸನಾನಿ ಅರಣ್ಯ ರುದಿತಂ ವೇದವ್ರತಾನ್ಯನ್ವಹಂ ಮೇದಚ್ಛೇದ ಫಲಾನಿ ಪೂರ್ತ ವಿಧಯ ಸರ್ವಂ ಹುತಂ ಭಸ್ಮನಿ ತೀರ್ಥಾನಾಮವಗಾಹನಾನಿ ಚ ಗಜಸ್ನಾನಂ ವಿನಾಯತ್ಪದದ್ವಂದ್ವಾಂಬೋರ್ವ ಸಂಸ್ಕೃತಿಂ ವಿಜಯತೆ ದೇವಸ್ಸ ನಾರಾಯಣ. ಯಾವ ನಾರಾಯಣ ಭಗವಂತನ ಪಾದ ಕಮಲದಲ್ಲಿ ಪ್ರೇಮವಿಲ್ಲ ಅಂತ ಆದರೆ ವೇದಾಧ್ಯಯನ ಮಾಡಿದ್ದು ಕೂಡ ಕಾಡಲ್ಲಿ ಹೋಗಿ ಹತ್ತು ಹಾಗೆ. ಅದು ಕಾಡಿನಲ್ಲಿ ಹತ್ತಿರ ಯಾರು ಸಮಾಧಾನ ಮಾಡ್ತಾರೆ? ಯಾರು ನೋಡಕ್ಕೆ ಬರ್ತಾರೆ? ಯಾರು ತಾನೇ ಅಳುವನ್ನು ಕೇಳ್ತಾರಮ್ಮ? ಕಾಡಲ್ಲಿ ಹತ್ತಿ ಬಿಟ್ರೆ ಅಳುವನ್ನು ಕೇಳೋರು ಯಾರ? ಮನೆಯಲ್ಲಿ ಹತ್ತಿರ, ಊರಲ್ಲಿ ಹತ್ತಿರ ಯಾಕಪ್ಪ ಅಳ್ತಾ ಇದೆಯಾ, ಏನಾಯಿತು ನಿನಗೇನು ಸಮಾಧಾನ ಪಡಿಸಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಸಮಾಧಾನ ಪಡಿಸ್ತಾರೆ. ಕಾಡಲ್ಲಿ ಹತ್ತಿರ
ಅದು ಹೇಗೆ ವ್ಯರ್ಥವಾದ ರೋದನವೋ ಈ ಭಗವದ್ಭಕ್ತಿ ಇಲ್ಲದೆ ವೇದಾಧ್ಯಯನ ಮಾಡಿದರೆ ಅದು ವ್ಯರ್ಥವಾದ ವೇದಾಧ್ಯಯನವೇ. ಹಾಗೆ ವೇದ ವ್ರತಗಳು ಅಂತ ಏನಿದೆ ಅವುಗಳು ಕೂಡ ದಂಡವೇ. ಹಾಗೆ ಇದು ಇಷ್ಟಾಪೂರ್ತ ದತ್ತಾದಿಗಳು ಮಾಡೋದೇನಿದೆ ಮೈಯಿನ ಕೊಬ್ಬರಿ ಇಳಿಸೋಕ್ಕಾಗತ್ತೆ ಹೊರತು ಭಗವದ್ಭಕ್ತಿ ಬೆಳೆಸೋಕೆ ಕಾರಣವಾಗಲ್ಲ. ಭಾಳ ನಾನು ಒಂದು 10 ಎಕರೆ ತೋಟವನ್ನು ಬೆಳೆಸಿ ಮಾವಿನ ತೋಪನ್ನು ಹಾಕಿ ಪಬ್ಲಿಕ್ ಕೊಟ್ಬಿಟ್ಟೆ, ಸಮಾಜಕ್ಕೆ ಕೊಟ್ಬಿಟ್ಟೆ, ಎಲ್ಲರೂ ಆ ಹಣ್ಣು ತಿನ್ನಲಿ, ಆ ಪಶು ಪಕ್ಷಿಗಳು ಅದನ್ನು ಅನುಭವಿಸ್ಕೊಳ್ಳಿ ಅಂತ ಅಂದ್ಕೊಂಡು ಅದರಿಂದ ಒಂದು ಕೀರ್ತಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಅದನ್ನು ಮಾಡಿದ ಪಕ್ಷದಲ್ಲಿ ಅದು ವ್ಯರ್ಥವೇ ಸರಿ. ಯಾತಕ್ಕೆ ಬೇಕು ಅದು? ಭಗವದ್ಭಕ್ತಿ ಒಂದು ತುಂಬಿಕೊಂಡು ನೀವು ಯಾವ ಇಷ್ಟಪೂರ್ತ ದತ್ತಾದಿಗಳನ್ನು ಮಾಡಬೇಡಿ, ಯಾವ ಯಜ್ಞಾದಿಗಳನ್ನು ಮಾಡಬೇಡಿ. ನೀವು ಕೂತ ಜಾಗದಲ್ಲಿಯೇ ಅನನ್ಯ ಪ್ರೇಮದಿಂದ ಆ ನಾರಾಯಣ ಭಗವಂತನನ್ನು ಹೃದಯ ತುಂಬಿಕೊಂಡು ಪರಮ ಪ್ರೇಮ ರೂಪದಿಂದ ಅದರಲ್ಲಿಯೇ ಮುಳುಗಿದವರಾದರೆ ಇದಕ್ಕಿಂತ ಹೆಚ್ಚಿನ ಇನ್ನೇನು ಬೇಕು ಜೀವನದಲ್ಲಿ? ತೀರ್ಥಕ್ಕೋ ಸ್ನಾನ ಮಾಡಿದ್ರೆ ಅದು ಚರಂಡಿ ಸ್ನಾನವೇ ಸರಿ. ಭಗವದ್ಭಕ್ತಿ ಇಲ್ಲದೆ ಗಂಗಾದಿ ಮುಳುಗಿದ ತಾನೇ ಏನು ಪ್ರಯೋಜನ? ಅದಕ್ಕೂ ಚರಂಡಿ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಭಗವದ್ಭಕ್ತಿ ಇರೋದು ಅತ್ಯಂತ ಮುಖ್ಯತಮವಾಗಿರುವಂತಹ ವಿಚಾರ. ಅದನ್ನು ಇಟ್ಕೊಂಡು ಎಲ್ಲ ನಡವಳಿಕೆಯನ್ನು ಎಲ್ಲ ಲಕ್ಷಣವನ್ನು ನಾವು ಗುರುತಿಸಬೇಕೇ ಹೊರತು ಕೇವಲ ಬಾಹ್ಯ ಚಿಹ್ನೆಯಿಂದ ಭಕ್ತಿಯನ್ನು ನಾವು ಅಳೆಯಕ್ಕೆ ಹೋಗಬಾರ್ದು. ಆದರೆ ಇಷ್ಟೆಲ್ಲ ಹೇಳಿದರೂ ಕೂಡ ಇದರ ಮೇಲೆ ನಾರದರು, ಸ್ವಯಂ ಸೂತ್ರಕಾರವಾಗಿರುವಂಥ ನಾರದರು ತಮ್ಮ ಒಂದು ಅಭಿಪ್ರಾಯವನ್ನು ಮುಂದಿಡ್ತಾ ಇದ್ದಾರೆ. ಪೂಜಾದಿಗಳನ್ನು ಮಾಡೋದು ವ್ಯಾಸರ ಅಭಿಪ್ರಾಯ, ಅದೇ ಭಕ್ತಿ ಅನ್ನೋದು. ಕಥಾದಿಗಳನ್ನು ಕೇಳೋದೇ ಭಕ್ತಿ ಅನ್ನೋದು ಗರ್ಗಾಚಾರ್ಯರ ಅಭಿಪ್ರಾಯ. ಆತ್ಮರತಿಯನ್ನು ಹೊಂದೋದು ಅನ್ನೋದು ಶಾಂಡಿಲ್ಯರ ಅಭಿಪ್ರಾಯ, ಅದು ಭಕ್ತಿ ಅನ್ನೋದು. ಆದರೆ ನಾರದರು ಹೇಳ್ತಾರೆ, ನಾರದಸ್ತೋ ತದರ್ಪಿತ ಅಖಿಲಾಚಾರತಾ ತದ್ವಿಸ್ಮರಣೆ ಪರಮ ವ್ಯಾಕುಲತಾ. ಎಂಥ ಭಕ್ತಿ ಇದು! ತದರ್ಪಿತ ಅಖಿಲಾಚಾರತ ಅಂತ ಇದ್ದಾರೆ. ತಾನು ಏನು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೆ ಏನೇನು ಮಾಡ್ತಾನೋ ಅದಷ್ಟು ಭಗವಂತನ ಒಂದು ಸೇವೆಯೇ. ಯಾವ ಜಾಗದಲ್ಲೂ ನಾನು ಅನ್ನೋದನ್ನು ಸೋಂಕಿಸದೆ, ನಾನು ಮಾಡದೆ ಅನ್ನೋದನ್ನು ಇಟ್ಕೊಳ್ಳದೇನೆಯೇ ಎಲ್ಲವೂ ನಡೀತಾ ಇದೆ. ಪೂಜೆ ನಡೆಯಿತು, ಸಂಧ್ಯಾ ವಂದನೆ ಆಯಿತು, ಮನೆ ಗುಡಿಸಿದ್ದಾಯಿತು. ಯಾರು ಮಾಡಿದ್ದು ಯಾತಕ್ಕೆ? ಮನೆ ಗುಡಿಸಿದ್ದಾಯಿತು, ಮನೆ ಸಾರಿಸಿದ್ದಾಯಿತು, ರಂಗೋಲಿ ಹಾಕಾಯಿತು, ಅದು ನಡೆಸ್ಕೊಂಡ ಭಗವಂತ ಅಂಥೇಳಿ ಪ್ರತಿಯೊಂದು ಕ್ರಿಯೆ ಮಾಡುವಾಗಲೂ ಆ ಕ್ರಿಯೆಗೆ ಮೂಲವಾಗಿ ಭಗವಂತನೇ ನಡೆಸ್ತಾ ಇದ್ದಾನೆ. ನನ್ನ ಪ್ರತಿಯೊಂದು ಚೇಷ್ಟೆಗೂ ಅವನೇ ಕಾರಣ ಇದ್ದಾನೆ. ನನ್ನ ಉಸಿರಾಟ ಇರಬಹುದು, ಕಣ್ಣಿನ ರಪ್ಪೆ ಮಿಡ್ತಾ ಇರಬಹುದು, ಬೇರೆ ಶರೀರ ಇಂದ್ರಿಯಗಳ ವ್ಯಾಪಾರ ಇರ್ಬೋದು, ಸಮಸ್ತಕ್ಕೂ ಅವನೇ ಕಾರಣ ಅನ್ನೋದನ್ನು ಅನುಕ್ಷಣದಲ್ಲೂ ಜ್ಞಾಪಿಸ್ಕೊಳ್ತಾ ಇರೋದು. ಒಂದು ಸಲ ನಾವು ಕೊನೆಗೆ ಶ್ರೀಕೃಷ್ಣಾರ್ಪಣ ವಸ್ತು ಅಂದರೆ ಒಂದು ಉದ್ಧರಣ ನೀರು ಬಿಡ್ತೀವಲ್ಲ, ಅದು ಒಂದು ಯಾರು ಹೇಳ್ಕೊಟ್ಟಿದ್ದಾರೆ, ಹಿರಿಯರು ಹೇಳ್ಕೊಟ್ಟಿದ್ದಾರೆ, ನೀರು ಬಿಡ್ತೀವಿ ಅಷ್ಟೇ. ಅದು ಇದೆ, ಅದು ಪ್ರಯೋಜನ ಇಲ್ಲ ಅಂತ ಹೇಳಲ್ಲ. ಆದರೆ ಹೇಗಿರಬೇಕು ಭಾವನೆ ಅಂತಂದರೆ, ಇಷ್ಟವಾದ ವ್ಯಕ್ತಿಗೆ ನಾವು ಏನಾದರೂ ಒಂದು ಮಾಡ್ತಾ ಇದ್ದರೆ ಆ ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಆ ವ್ಯಕ್ತಿ ಜ್ಞಾಪಕ ಆಗ್ತಾ ಇರ್ತಾನೆ. ನೀವು ಗಮನಿಸಿರ್ಬಹುದು, ಒಬ್ಬ ತುಂಬ ನಮಗೆ ಪ್ರಿಯರಾದ ವ್ಯಕ್ತಿ ಮನೆಗೆ ಬಂದ ಅಂದ್ಕೊಳ್ಳಿ, ಅವನಿಗೋಸ್ಕರವಾಗಿ ನಾವು ಒಂದು ಹಬ್ಬ ಮಾಡ್ತಾ ಇರ್ತೀವಿ. ಇವತ್ತು ಅವ್ರು ಬಂದಿದ್ದಾರೆ, ಅವರಿಗೆ ತುಂಬ ಅದು ಇಷ್ಟ ಅಂತ ಅಂದ್ಕೊಂಡು ಅವರಿಗೆ ಇಷ್ಟವಾದಂತಹ ಒಂದು ಮೈಸೂರು ಪಾಕೋ, ಜಿಲೇಬಿನೋ, ಚಿರೋಟಿನೋ, ಒಬ್ಬಟ್ಟೋ ಏನೋ ಅವ್ರಿಗೆ ಏನು ಇಷ್ಟ ಅನ್ನೋದನ್ನು ನಾವು ಗೊತ್ತು ಮಾಡಿಕೊಂಡು ಅದಕ್ಕೋಸ್ಕರವಾಗಿ ಬರೀ ಒಂದನ್ನೇ ಮಾಡಲ್ವಲ್ಲ, ಅನ್ನ ಸಾರು ಹುಳಿ ಪಲ್ಯ ಎಲ್ಲವನ್ನೂ ಮಾಡ್ತೀವಿ. ಅದು ಏನು ಅದಕ್ಕೆ ಮುಂಚೆ ತರಕಾರಿಗಳನ್ನೆಲ್ಲ ಹಚ್ಕೊಳ್ತೀವಿ, ನೀರುಗಳನ್ನೆಲ್ಲ ತಂದು ಇಟ್ಕೊಳ್ತೀವಿ, ಪಾತ್ರೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ. ಎಷ್ಟೆಲ್ಲ ಮಾಡ್ತಾ ಇದ್ದಾಗಲೂ ಮನಸ್ಸಲ್ಲಿ ಏನಿರುತ್ತೆ, ಆ ವ್ಯಕ್ತಿ ಗ್ಯಾಪ್ ಆಗ್ತಾ ಇರ್ತಾನೆ, ಅವನಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ ಈ ಎಲ್ಲ ಕ್ರಿಯೆಗೂ ಕೇಂದ್ರ ಆ ವ್ಯಕ್ತಿ ಆಗಿರ್ತಾನೆ, ಪ್ರಿಯನಾದ ವ್ಯಕ್ತಿ ಆಗಿರ್ತಾನೆ. ಆದರೆ ಲೌಕಿಕವಾಗಿ ಆ ವ್ಯಕ್ತಿಯನ್ನು ಇಷ್ಟಪಡೋದ್ರಿಂದ ಆ ವ್ಯಕ್ತಿಯಿಂದ ಇವನಿಗೇನೋ ಒಂದು ಅನುಕೂಲವಾಗಿರುತ್ತೆ, ಇನ್ನೇನೋ ಪ್ರಯೋಜನ ಆಗುತ್ತೆ, ಆ ಒಂದು ಬೇರೆ ಉದ್ದೇಶ ಇರ್ಬೋದು. ಆದರೆ ಇದೇ ಪ್ರೇಮವನ್ನು ಭಗವಂತನಲ್ಲಿ ಇಟ್ಕೊಂಡು ಮಾಡಿದ್ರೆ, ನಾನು ಏನು ಮಾಡೋದಕ್ಕೂ ಭಗವಂತನ ಸಾನ್ನಿಧ್ಯತೆ ಇದೆ, ಭಗವಂತ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಗಮನಿಸ್ತಾ ಇದ್ದಾನೆ, ನನ್ನ ಜೊತೆಯಲ್ಲೇ ಇದ್ದಾನೆ, ಅವನು ನನಗೆ ನಿಜವಾದ ಪ್ರೇಮಕ್ಕೆ ಪಾತ್ರನಾದವನು, ಅವನಲ್ಲಿ ಪ್ರೇಮವನ್ನು ಇಟ್ಕೊಂಡು ಪರಮಾತ್ಮ ಈ ರೀತಿ ನಾನು ಆಚರಣೆ ಮಾಡಿದ್ನಲ್ಲ, ಇದು ನಿಮಗೆ ಸಂತೋಷವಾಗುತ್ತಲ್ವೇ, ನಾನು ಈ ರೀತಿ ಪ್ರೇಮದಿಂದ ಒಂದೊಂದು ಉದ್ಧರಣ ನೀರು ಕುಡಿವಾಗಲೂ ಕೇಶವಾಯ ನಮಃ ಅನ್ನುವಾಗ ಅಥವಾ ಕೇಶವಾಯ ಸ್ವಹ ಅನ್ನುವಾಗ ಆ ಪರಮಾತ್ಮನ ಜ್ಞಾಪಿಸ್ಕೊಂಡು ಆ ಪರಮಾತ್ಮನಿಗೋಸ್ಕರ ಆಹುತಿ ಕೊಡ್ತಾ ಇದ್ದೀನಿ, ಆತನಿಗೆ ಕೊಟ್ಟದ್ದು ಇದು, ಅವನಿಗೆ ಸೇರಬೇಕಾದದ್ದು, ಅವನೇ ನನಗೆ ಈ ರೀತಿ ಪ್ರೇರಣೆ ಮಾಡಿ ಈ ರೀತಿ ತೆಗೆದುಕೊಳ್ಳುವಂತೆ ಮಾಡಿದ್ದಾನೆ ಅಂತೇಳಿ ಒಂದು ಆಚಮನದಲ್ಲಿರ್ಬೋದು, ಪ್ರಾಣಾಯಾಮ ಇರ್ಬೋದು, ಮಾರ್ಜನ ಇರ್ಬೋದು, ಅಥವಾ ಮನೆಯ ಕೆಲಸ ಯಾವುದ್ಯಾವುದೂ ಇರ್ಬೋದು, ಪ್ರತಿಯೊಂದರಲ್ಲೂ ಆತನನ್ನು ಜ್ಞಾಪಿಸ್ಕೊಂಡು ಆತನಲ್ಲಿಯೇ ಮನಸ್ಸನ್ನು ಇಟ್ಕೊಂಡು ಯಾವ ಕ್ರಿಯೆ ಮಾಡುವಾಗಲೂ ಅದನ್ನೇ ಮಾಡ್ಕೊಂಡಿದ್ರೆ ತದರ್ಪಿತ ಅಖಿಲಾಚಾರತ. ತದರ್ಪಿತ ತಸ್ಮಿನ್ ಅರ್ಪಿತಂ ತದರ್ಪಿತಂ,
ತಸ್ಮಿನ್ ಕಸ್ಮಿನ್ ಪರಮಾತ್ಮನಿ, ಪರಮಾತ್ಮನಲ್ಲಿ ಒಪ್ಪಿಸಿದ್ದಾದಂತಹ ಸಮಸ್ತ ಆಚಾರ, ಆಚಾರ ನಾಮ ಚೇಷ್ಟ ಇತ್ಯರ್ಥ, ನಡವಳಿಕೆ, ಚೇಷ್ಟ, ಕ್ರಿಯೆ, ವ್ಯಾಪಾರ, ಇದೆಲ್ಲ ಅನರ್ಥಾಂತರಂ. ಅನರ್ಥಾಂತರಂ ನಾಮ ಪರ್ಯಾಯ ಇತ್ಯರ್ಥ, ನ ಅರ್ಥಾಂತರಂ ಅನರ್ಥಾಂತರಂ. ಪರಮಾತ್ಮನಲ್ಲಿ ಸರ್ವದ ಆಚಾರವಿದೆ. ತದಪ್ಪಿದ ಅಖಿಲಾಚಾರತ, ಅಷ್ಟೇ ಅಲ್ಲ, ತದ್ವಿಸ್ಮರಣೆ ಪರಮ ವ್ಯಾಕುಲತ. ಒಂದು ಕ್ಷಣಕಾಲ ಏನಾದರೂ ಒಂದು ಕಾರಣದಿಂದ ಮರೆತಂತಾದರೆ, ಬೇರೆ ಏನೋ ವಿಚಾರ ಬಂದುಬಿಟ್ರೆ ಏನೋ ಒಂದು ಕಾಲ್ಕೊಂಡಂಗೆ ವಿಲಿ 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 ಒದ್ದಾಡ್ತಾ ಇರುತ್ತೆ. ಒಂದು ಮೀನನ್ನು ನೀರಿಂದ ಹೊರಕ್ಕೆ ಹಾಕಿದರೆ ಆ ಮೀನು ಯಾವ ರೀತಿ ವಿಲಿ 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 ಒದ್ದಾಡುತ್ತೋ, ಮತ್ತು ನೀರು ಬೇಕು ಅಂತ ಒದ್ದಾಡುತ್ತೋ, ಆ ರೀತಿ ಆ ಪರಮ ಭಕ್ತರಿಗೆ ಏನಾದರೂ ಒಂದು ಕಾರಣದಿಂದ ಪ್ರಾಪಂಚಿಕ ವಿಷಯ ಬಂದುಬಿಟ್ರೆ ಅಷ್ಟೊಂದು ವಿಲಿ ವಿಲಿ ಒದ್ದಾಟ ಉಂಟಾಗುತ್ತಂತೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಅಲ್ಲ ಅಂಥ ಏಕಾಂತ ಭಕ್ತರಿಗೆ ಪ್ರಾಪಂಚಿಕ ವಿಷಯ ಜ್ಞಾಪಕ ಹೇಗಾಗತ್ತೆ? ಅವರು ಹೇಗೆ ತಾನೇ ಪ್ರಪಂಚಗಳಿಗೆ ಬರ್ತಾರೆ ಅಂತ ಪ್ರಶ್ನೆ ಹಾಕೊಂಡು ಗುರುಗಳು ಉತ್ತರ ಕೊಟ್ಟಿದ್ದಾರೆ. ನಿಜ, ಅವ್ರಿಗೆ ಇಷ್ಟಪಟ್ಟು ಪ್ರಪಂಚದ ಕಡೆಗೆ ಬಂದವರಲ್ಲ, ಅವ್ರು ಬಂದಿರೋದು ಇಲ್ಲ. ಹೇಗಾಗುತ್ತೆ ಅಂದರೆ, ಅವರು ಮಹಾತ್ಮರು ಅಂತ ಆಗಿರ್ತಾರಲ್ಲ, ಪ್ರಸಿದ್ಧ ಆಗಿರ್ತಾರಲ್ಲ, ಸಾಮಾನ್ಯವಾಗಿ ಯಾರು ಪರಮ ಭಕ್ತರಾಗಿರ್ತಾರೋ ಅವರು ಬಹು ಅತ್ಯಲ್ಪ ಕಾಲದಲ್ಲಿಯೇ ಅಲ್ಲಿನ ಒಂದು ಸಮಾಜಕ್ಕೆ, ವಾತಾವರಣಕ್ಕೆ ದೊಡ್ಡವರು ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಅವರ ಒಂದು ಆತ್ಮಸ್ವರೂಪಾನುಸಂಧಾನ, ಆ ನಿರಂತರವಾದ ಭಗವಂತನ ಪ್ರೇಮ ಇಡೀ ಆ ವಾತಾವರಣದೆಲ್ಲ ಸೂಸ್ತಾ ಇರುತ್ತೆ, ಚಿಮ್ತಾ ಇರುತ್ತೆ. ಚಿಮನಿಯಿಂದ ಯಾವ ರೀತಿ ಬೆಂಕಿ ಚಿಮ್ಮತ್ತೋ, ಆ ಪರಭಕ್ತರ ಆ ವರ್ತನೆ, ಮಾತು, ದೃಷ್ಟಿ, ಅವರ ಇದು ಚಲನವಲನೆ ಪ್ರತಿಯೊಂದು ಹೊರಗೆ ಸೂಸ್ತಾ ಇರುತ್ತೆ ಭಗವದ್ಭಕ್ತಿಯನ್ನು. ಹಾಗಾಗಿ ಜನರಿಗೆ ಬಲುಬೇಗ ಈತ ದೊಡ್ಡವನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಏನಾಗುತ್ತೆ ಅಂದರೆ, ಈ ಪ್ರಾಕೃತರಾದ ಸಾಮಾನ್ಯರಾದ ಗೃಹಸ್ಥರಿಗೆ 108 ತಾಪತ್ರಗಳಿರುತ್ತವೆ. ಆ ತಾಪತ್ರಗಳಿದ್ದಾಗ ಅವರಿಗೆ ಅಯ್ಯೋ ಇವ್ರ ಹತ್ರ ಹೋಗಿ ಸ್ವಲ್ಪ ಒಂದು ನಮಸ್ಕಾರ ಮಾಡಿ, ಒಂದು ಸೇವೆ ಮಾಡಿ, ಇವ್ರು ಏನಾದರೂ ಅರ್ಪಣೆ ಮಾಡಿ ಬಂದುಬಿಟ್ರೆ ನಮ್ಮ ಕಷ್ಟ ಪರಿಹಾರ ಆಗತ್ತೆ ಅನ್ನೋ ಭಾವನೆ ಅವರಿಗಿರುತ್ತೆ. ಹಾಗಾಗಿ ಏನಾಗ್ತಾರೆ, ಈ ಗೃಹಸ್ಥರಾದವರು ಏನು ಮಾಡ್ತಾರೆ, ಅವರು ಅಯ್ಯೋ ಬರ್ತಾರೆ, ಬಂದುಬಿಟ್ಟು ಸ್ವಾಮಿ ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಆಗಲೇ 25-26 ವರ್ಷ ಆಯಿತು, ಇನ್ನು ಗಂಡೇ ಸಿಕ್ಕಿಲ್ಲ, ಅಯ್ಯೋ ನನ್ನ ಮಗನಿಗೆ ಕೆಲಸವೇ ಸಿಕ್ಕಿಲ್ಲ, ಅಥವಾ ನನ್ನ ಮಕ್ಕಳಿಗೆ ಮಕ್ಕಳೇ ಆಗಿಲ್ಲ, ಮದುವೆ ಆಗಿದ್ದು 8-10 ವರ್ಷ ಆದರೂ ಮಕ್ಕಳೇ ಆಗಿಲ್ಲ, ಅಥವಾ ನನಗೆ ಆರೋಗ್ಯ ಇಲ್ಲ, ಏನೋ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಅನುಗ್ರಹದಿಂದ ನಮಗೆ ಆರೋಗ್ಯ ಆಗಬೇಕು ಅಂಥೇಳಿ ಅವರು ಹಣ್ಣು ಹಂಪಲು ಇಟ್ಟು, ದಕ್ಷಿಣೆ ಇಟ್ಟು ನಮಸ್ಕಾರ ಮಾಡ್ತಾರೆ. ಪ್ರೇಮದಿಂದ ಭಕ್ತಿಯಿಂದಲೇ ಮಾಡ್ತಾರೆ. ಪಾಪ ಅದೇನು ವಂಚನೆಯಿಂದ ಮಾಡೋಲ್ಲ, ಅವರಿಗೆ ಗೌರವ ಇರುತ್ತೆ, ಭಕ್ತಿ ಇರುತ್ತೆ. ಆದರೆ ಇವ್ರಿಗೆ ಏನು ಅನಿಸುತ್ತೆ, ಈ ಭಕ್ತರಿಗೆ ಎಲ್ಲರಲ್ಲೂ ಪರಮಾತ್ಮ ಭಾವ ಇರುತ್ತದೆ, ಆದ್ದರಿಂದ ಸಹಜವಾಗಿ ಎಲ್ಲರಲ್ಲೂ ಪ್ರೇಮ ಇರುತ್ತೆ. ಎಲ್ಲರಲ್ಲೂ ಇವರಿಗೆ ಪ್ರೇಮ ಇರುತ್ತದೆ, ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಇವ್ರಿಗೆ ಗೊತ್ತು ಅವರ ಇಷ್ಟಾರ್ಥವನ್ನು ಈಡೇರಿಸೋದ್ರಿಂದ ಅವರಿಗೇನು ನಿಜವಾದ ಶಾಶ್ವತವಾದ ಭಕ್ತಿ ಊರತ್ತೆ ಅಂತ ಅವರು ಅಂದ್ಕೊಂಡಿರಲ್ಲ. ಆದರೆ ಈ ಒಂದು ನಿಮಿತ್ತದಿಂದ ನನ್ನ ಹತ್ರ ಬರ್ತಾ ಇದ್ರೆ, ಈ ಒಂದು ಕಷ್ಟ ಪರಿಹಾರವಾದರೆ ಮತ್ತೆ ಅವರು ಈ ಒಂದು ಭಕ್ತಿಯನ್ನು ಬೆಳೆಸೋಕ್ಕಾದ್ರೂ ಇನ್ನೊಂದು ದಿವಸ ಬರ್ತಾರನೋ ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಅವರಿಗೆ ಸಹಜವಾದ ನಿಜವಾದ ಭಕ್ತಿ ಇವರಲ್ಲಿ ಕೂರಲಿ ಅನ್ನೋದಿರುತ್ತೆ. ಆದರೆ ಮೊದಲನೇ ಸಲ ಅವರ ಕಷ್ಟ ಪರಿಹಾರಕ್ಕಾಗಿ ಬಂದಾಗಲೇ ನೀವು ಇದನ್ನು, ಈ ಭಕ್ತಿ ವಿಚಾರ ಹೇಳಿದ್ರೆ ಅವರಿಗೆ ಒಂಥರ ನಿರಾಶೆ ಆಗ್ಬಿಡುತ್ತೆ. ಅವರಿಗೆ ಅವರ ಕಷ್ಟ ಪರಿಹಾರ ಮಾಡೋ ಉಪಾಯ ಹೇಳ್ಕೊಡ್ಬೇಕು, ಕಷ್ಟ ಪರಿಹಾರ ಆಗುವ ಹಾಗೆ ಆಶೀರ್ವಾದ ಮಾಡಬೇಕು. ನೀವು ಒಮ್ಮೆ ಆಶೀರ್ವಾದ ಮಾಡಿ ಅವ್ರ ಕಷ್ಟ ಪರಿಹಾರ ಆಯಿತು ಅಂತ ಇಟ್ಕೊಳ್ಳಿ, ಅವರಿಗೆ ಸಹಜವಾಗಿ ನಿಮ್ಮಲ್ಲಿ ಇನ್ನಷ್ಟು ಭಕ್ತಿ ಮೂಡುತ್ತೆ. ಅಯ್ಯೋ ಅವ್ರ ಹತ್ರ ಹೋಗಿ ಬಂದ್ವಿ, ನಮ್ಮ ಕಷ್ಟವೆಲ್ಲ ಪರಿಹಾರ ಆಯಿತು, ಅವರು ನಿಜವಾಗೂ ದೊಡ್ಡವರು, ಮತ್ತೆ ಅವ್ರ ಹತ್ರ ಹೋಗ್ತಾ ಇರೋಣ, ಅವರ ಉಪದೇಶ ಕಿವಿಗೊಡೋಣ, ಅವರ ಸೇವೆ ಮಾಡೋಣ, ಅವರು ಏನು ಹೇಳ್ತಾರೋ ಅದರಂತೆ ನಡ್ಕೊಳ್ಳೋಣ ಅನ್ನುವಂತಹ ಬುದ್ಧಿ ಬಂದರೆ ಅದೇ ಸಾಕು. ಅವ ಮಹಾತ್ಮರಿಗೆ ಇಷ್ಟು ಬುದ್ಧಿ ಬಂದು ಅವರು ನನ್ನ ಹಾಗೆ ಭಗವದ್ಭಕ್ತರಾಗಿ ಭಗವತ್ ಸ್ವರೂಪವನ್ನು ಕಂಡುಕೊಂಡು ಅವರು ಕೃತಾರ್ಥರಾಗಲಿ, ಜನ್ಮ ಸಾರ್ಥಕ್ಯ ಮಾಡಿಕೊಳ್ಳಿ, ನಿತ್ಯ ಆನಂದಿಗಳಾಗಲಿ ಅನ್ನೋದೇ ಅವರಿಗೆ ನಿಜವಾದ ಹೆಬ್ಬಯಕೆ. ಬಾಹ್ಯವಾಗಿ ಅವರ ಲೌಕಿಕವಾದ ಇಷ್ಟಾರ್ಥವನ್ನು ಅವರು ಈಡೇರಿಸುವುದಾದರೂ ಅದನ್ನು ಅವರು ಪ್ರಧಾನ ಇಟ್ಕೊಂಡು ಅವರು ಈಡೇರಿಸಿರಲ್ಲ. ಅವರಿಗೂ ನಮ್ಮ ಹಾಗೆ ಇವರು ಆಗಲಿ, ಇವರು ಸತ್ಯವನ್ನು ಕಂಡುಕೊಂಡು ನಿಜವಾದ ಭಕ್ತಿಯಲ್ಲಿ ತೇಲಾಡ್ತಾ ಇರಲಿ ಅನ್ನೋದೇ ಅವರ ಆಂತರಿಕವಾದಂತಹ ಒಂದು ತೀವ್ರವಾದ ಉತ್ಕಟ ಇಚ್ಛೆ ಇರುತ್ತೆ. ಹಾಗಾಗಿ ಅವರು ಬಂದು ಏನಾದರೂ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡಾಗ ಅಷ್ಟೊತ್ತು ಗಮನ ಕೊಡಬೇಕಲ್ಲ. ಅವರು ಅಷ್ಟೊತ್ತು ಗಮನ ಕೊಟ್ಟಾಗ ಏನಾಗುತ್ತೆ, ಪರಮಾತ್ಮನ ವಿಸ್ಮರಣೆ ಆಗುತ್ತೆ. ಅದೇ ಅವ್ರಿಗೆ ಹಿಂಸೆ ಆಗ್ತಾ ಇರುತ್ತೆ. ಅಯ್ಯೋ ಇಷ್ಟೊತ್ತು ಅವ್ರು ಬಂದುಬಿಟ್ಟು ಮಾಡ್ತದಂತ. ಆದರೆ ಅವರು ಅಷ್ಟನ್ನೇ ಪ್ರಯೋಜನ ಪಡ್ಕೊಂಡ್ಬಿಟ್ಟು ಅವ್ರು ಹೊರಟೋಗ್ಬಿಟ್ರು ಅಂದರೆ ಇವರಿಗೆ ಸಂಕಟ ಆಗುತ್ತೆ.
ಏನೋ ನನ್ನ ಹತ್ರ ಬಂದು ಮಹಾರಾಜ ಹೋಗಿ ನೆಶ್ಯ ಕೇಳಿದ ಹಾಗೇನೆಯೇ ನನ್ನ ಹತ್ರ ಬಂದು ನಿಜವಾದ ಭಕ್ತಿಯನ್ನೇ ಕೇಳಿದೆ, ಭಕ್ತಿ ಸ್ವರೂಪ ತಿಳಿಸ್ಕೊಟ್ಟು ಅವರ ಜನ್ಮವನ್ನೇ ಸಾರ್ಥಕವನ್ನಾಗಿ ಮಾಡಿಬಿಡ್ತಿದ್ದೆ, ಅವ್ರನ್ನ ಕೃತಾರ್ಥನಾಗಿ ಮಾಡಿಬಿಡ್ತಿದ್ದೆ. ಅದನ್ನು ಕೇಳಿದೀನಿ, ಕೇವಲ ತುಚ್ಛವಾದಂತಹ ಲೌಕಿಕ ಪ್ರಯೋಜನಕ್ಕಾಗಿ ಬಂದು ಅದನ್ನು ಈಡೇರಿಸ್ಕೊಂಡು ಹೊರಟೋಗ್ಬಿಟ್ರು. ನನ್ನನ್ನು ಹೊರಮುಖರನ್ನಾಗಿ ಮಾಡಿದ್ರು, ಅವರು ಕೂಡ ಉದ್ಧಾರವಾಗಲಿಲ್ಲ ಅಂತ ಅವ್ರಿಗೊಂದು ಬೇಜಾರಿರುತ್ತೆ. ಅಷ್ಟರ ಮಟ್ಟಿನ ಒಂದು ವಿಕ್ಷೇಪದಿಂದ ಪರಮ ವ್ಯಾಕುಲತ, ತದ್ವಿಸ್ಮರಣೆ ಪರಮ ವ್ಯಾಕುಲತೆ ಅನ್ನೋದು ಹಾಗೆ. ನಿಜವಾಗಿ ಅವರಾಗಿ ವಿಸ್ಮೃತಿಯನ್ನು ಹೊಂದಿರೋಲ್ಲ. ಅವರು ಮನುಷ್ಯನಿಗೊಂದು ಸ್ವಭಾವ ಏನು ಅಂದರೆ, ಯಾವುದು ಅತ್ಯಂತ ಪ್ರಿಯತಮವಾದ ವಸ್ತುವೋ ಅದರಲ್ಲಿ ಮನಸ್ಸು ಸಹಜವಾಗಿ ಅಂಟ್ಕೊಳ್ಳುತ್ತೆ. ನಾವು ಯಾವುದನ್ನು ಅತ್ಯಂತ ಹೆಚ್ಚು ತಂದ್ಕೊಳ್ತೀವೋ ಅದರಲ್ಲಿ ನಮ್ಮ ಮನಸ್ಸು ಇದ್ದೇ ಇರುತ್ತೆ. ಇದು ಮನಸ್ಸಿನ ಸ್ವಭಾವ. ಯಾವ ಭೋಗವನ್ನು ಬಹಳವಾಗಿ ನಾವು ಅನುಭವಿಸಿರ್ತೀವೋ ನಮ್ಮ ಮನಸ್ಸು ಸಹಜವಾಗಿ ಆ ಭೋಗಗಳಿಗೆ ಓಡ್ತಾ ಇರುತ್ತೆ. ಟಿವಿ ನೋಡಿ ಅಭ್ಯಾಸ ಇದ್ದು ಯಾವುದೋ ಒಂದು ಧಾರಾವಾಹಿನ ಅರ್ಧ ನೋಡಿದರೆ ನಾಳೆ ಆ ಟೈಮಲ್ಲಿ ಕಾಯ್ತಾ ಇರ್ತೀವಿ. 7:30 8ರಿಂದ 8:30 ಏನೋ ಅರ್ಧ ಗಂಟೆ ಇರುತ್ತಲ್ಲ, ಆ ಟೈಮಿಗೆ ಎಲ್ಲ ವ್ಯಾಪಾರನೂ ಸ್ತಬ್ಧ ಮಾಡಿ ಒಂದು 5 ನಿಮಿಷ ಮುಂಚೆನೇ ಹೋಗಿ ಒಂದು ಅಡ್ವರ್ಟೈಸ್ಮೆಂಟ್ ತೋರ್ತಾ ಇರುತ್ತೆ, ಏನೋ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ಆದರೂ ಕೂಡ ಎಲ್ಲಿ ಶುರು ಆಗ್ಬಿಡುತ್ತೆ, ನಾವು ಬರೋಕ್ಕೆ ಮುಂಚೆ ಅಂತ 5 ನಿಮಿಷ ಮುಂಚೆ ಹೋಗಿ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಮಧ್ಯ ಏನಾದರೂ ಕರೆಂಟ್ ಹೋಗ್ಬಿಟ್ರಂತೂ ಆ ಕೋಪ ನೋಡೋಕ್ಕಾಗಲ್ಲ, ಮೈಯೆಲ್ಲ ಪರಚ್ಕೋಷ್ಟು ಕೋಪ. ಅಲ್ಲಿ ಬರುತ್ತೆ ಅವರಿಗೆ ತದ್ವಿಸ್ಮರಣೆ ಪರಮ ವ್ಯಾಕುಲತೆ ಅಲ್ಲಿ ಉಂಟಾಗುತ್ತೆ. ಒದ್ದಾಳು ಅಂದರೆ ಇದು ಇಷ್ಟಪಟ್ಟ ವಸ್ತುವಿನ ವಿಷಯದಲ್ಲಿ ಆಗುವಂತಹ ನಡವಳಿಕೆ, ಈ ಸಹಜವಾದ ನಡವಳಿಕೆ. ಯಾರು ಯಾವುದನ್ನು ಅತ್ಯಂತವಾಗಿ ಇಷ್ಟಪಟ್ಟು ಯಾವುದನ್ನು ಮುಳುಗಿರ್ತಾರೋ ಅದರ ಒಂದು ಮರೆಯಾಗುವಿಕೆ ಆದಾಗ, ಮರೆಯಾದಂತಾದಾಗ, ನಿಜವಾಗಿ ಪರಮಾತ್ಮನ ಮರೆಯಾಗುವಿಕೆ ಆಗಲ್ಲ, ಆದರೆ ಮನಸ್ಸಿಗೆ ಪ್ರಾಪಂಚಿಕ ಚಿಂತನೆ ಬಂದಾಗ ಮರೆಯಾದಂತಾಗಿರುತ್ತಲ್ಲ, ಅಷ್ಟೇ ಸಾಕು ಅವರ ಒಂದು ವ್ಯಾಕುಲತೆಗೆ, ಒಂದು ಗೊಂದಲತೆಗೆ ಬಹಳ ಸಂಕಟ ಪಡ್ತಾರೆ. ಇಷ್ಟಕ್ಕೆ ಹೊರ ಬಂದಂಗೆ ಆಯ್ತಲ್ಲ ಅಂತ. ಇದು ನಾರದರು ಹೇಳ್ತಾ ಇರುವಂತಹ ಭಕ್ತಿಯ ಲಕ್ಷಣ. ಪರಿಪೂರ್ಣವಾಗಿ ತನ್ನ ಸರ್ವಸ್ವವನ್ನು, ನನ್ನ ದೇಹೇಂದ್ರಿಯ ಮನೋಬುದ್ಧಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ಮನೆ, ಈ ಶೈಲಿಗೆ ಸಂಬಂಧಪಟ್ಟಂತಹ ಹೆಂಡತಿ ಮಕ್ಕಳು, ಇದಕ್ಕೆ ಸಂಬಂಧಪಟ್ಟಂತಹ ಸಂಪತ್ತುಗಳು ಎಲ್ಲವೂ ಭಗವಂತನ ಅನುಗ್ರಹದಿಂದ ಬಂದದ್ದು, ಭಗವಂತನೇ ಕೊಟ್ಟದ್ದು, ಭಗವಂತನದೇ ಆಗಿದೆ. ಈಗಲೂ ಅದೆಲ್ಲವೂ ಭಗವಂತನೇ ಗಂಡನ ರೂಪದಿಂದ ನಿಂತ್ಕೊಂಡಿದ್ದಾನೆ, ಭಗವಂತನೇ ಈ ಮನೆ ರೂಪದಿಂದ ಇದ್ದಾನೆ, ಭಗವಂತನೇ ಮಗನ ರೂಪದಿಂದ ಮಕ್ಕಳ ರೂಪದಿಂದ ಇದ್ದಾನೆ, ಭಗವಂತನೇ ಹಿರಿಯನ ರೂಪವನ್ನು ಕೊಟ್ಟು ಅವನೇ ತನ್ನ ಸೇವೆಯನ್ನು ಮಾಡಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅನ್ನೋದನ್ನು ಪ್ರತಿಕ್ಷಣದಲ್ಲೂ ಜ್ಞಾಪಿಸಿಕೊಂಡು ಪರಮ ಪ್ರೇಮದಿಂದ ಮುಳುಗಿದವರಾಗಿ ನಿರಂತರವಾಗಿ ಆ ಭಾವನೆ ತೇಲ್ತಾ ಇರ್ತಾರೆ ಪರಮ ಭಕ್ತರು. ಇದು ಭಕ್ತಿಯ ನಿಜವಾದ ಲಕ್ಷಣ ಅಂತ ಹೇಳಿ ನಾರದ ಮಹರ್ಷಿಗಳ ಅಭಿಪ್ರಾಯ. ನಾರದಸ್ತು ತದರ್ಪಿತ ಅಖಿಲಾಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತ. ಇದಕ್ಕೆ ಗೋಪಿಕಾಸ್ತ್ರೀಯರ ಉದಾಹರಣೆಯನ್ನು ಗುರುಗಳು ಇಲ್ಲಿ ಕೊಟ್ಟಿದ್ದಾರೆ. ಮುಂದೆ ಆ ಭಕ್ತಾಚಾರದಲ್ಲಿ ಮತಭೇದ ಉಂಟಾ ಅಂತ ಒಂದು ಪ್ರಶ್ನೆಯನ್ನು ಹಾಕೊಂಡ್ಬಿಟ್ಟು, ನಿಜವಾಗಿ ಭಕ್ತಾಚಾರ ಮತಭೇದವಲ್ಲ, ಇದು ವೈಲಕ್ಷಣ್ಯ ಉಪಾಧಿಯಿಂದ ತೋರಿದ್ದೇ ಹೊರತು ಆಂತರಿಕವಾದಂತಹ ಭಕ್ತಿ ಅನ್ನೋದು ಎಲ್ಲರಲ್ಲೂ ಸಮಾನವಾಗಿದೆ. ಪೂಜಾದಿಗಳನ್ನು ಮಾಡಲಿ, ಕಥಾದಿಗಳನ್ನು ಮಾಡಲಿ, ಆತ್ಮರತಿಯನ್ನು ಇಟ್ಕೊಳ್ಳಿ, ಒಳಗಿರುವ ಆತ್ಮಪ್ರೇಮ, ಪರಮಾತ್ಮ ಪ್ರೇಮ ಅನ್ನೋದು ಎಲ್ಲರಲ್ಲೂ ಸಮಾನವಾಗಿರುವುದಾದ್ರಿಂದ ಅಭಿವ್ಯಕ್ತಿಯಲ್ಲಿ ವೈವಿಧ್ಯತೆ ಇದೆಯೇ ಹೊರತು ಮೂಲ ರೂಪದಲ್ಲಿ ವೈವಿಧ್ಯತೆ ಇಲ್ಲ. ಎಲ್ಲರಲ್ಲೂ ಪರಮಾತ್ಮ ಪ್ರೇಮ ಸಮಾನವಾಗಿದೆ ಅಂತ ಉತ್ತರ ಕೊಟ್ಟು ಒಂದು ವಾಕ್ಯ ಬರೆದಿದ್ದಾರೆ. ಆ ಭಕ್ತನ ಮಾತು ಯಾವ ರೀತಿ ಇರುತ್ತಪ್ಪ ಅಂತಂದರೆ, ದೇಹಬುದ್ಧ್ಯಾತು ದಾಸೋಹಂ, ಜೀವಬುದ್ಧ್ಯಾ ತ್ವದಂಶಕಃ, ಆತ್ಮಬುದ್ಧ್ಯಾ ತ್ವಮೇವಾಹಂ ಇತಿ ಮೇ ನಿಶ್ಚಿತಾಮತಿ ಅಂತ ಅವನು ಅಂದ್ಕೊಂಡಿದ್ದಾನೆ. ಪರಮಾತ್ಮ ಪರಮೇಶ್ವರ, ನಾನು ಈ ದೇಹಾದಿಗಳನ್ನು ನಾನು ತಂದುಕೊಂಡಾಗ ನಾನು ನಿನ್ನ ದಾಸನಾಗಿರ್ತೀನಪ್ಪ, ನಿನ್ನ ಸೇವೆ ಮಾಡುವನಾಗಿ ನಿನ್ನ ಒಂದು ಆರಾಧನೆ ಮಾಡಿ ಅದರಿಂದ ನಾನು ಜನ್ಮ ಸಾರ್ಥಕ ಮಾಡಿಕೊಂಡವನು ಅಂತ ಅನಿಸ್ಕೊಳ್ತೀನಿ. ಆದರೆ ಯಾವಾಗ ನಾನು ಜೀವತ್ವವನ್ನು ನನ್ನ ರೂಪ ಅಂತ ಅಂದ್ಕೊಳ್ತೀನೋ ಆ ಜೀವಭಾವ ನಿನ್ನದೇ ಆದಂತಹ ಒಂದು ಕಿಡಿ ಇದ್ದ ಹಾಗೆ ಬೆಂಕಿಯ ಕಿಡಿ ಬೆಂಕಿಯೇ ಆಗಿದೆಯೋ, ಘಟಾಕಾಶ ಮಹಾಕಾಶದ ಅಂಶವೇ ಆಗಿದೆಯೋ, ನೀರು, ಕೆರೆ, ಹೊಳೆ ಮುಂತಾದ ಜಾಗದಲ್ಲಿ ಬಿದ್ದಂತಹ ಪ್ರತಿಬಿಂಬ ಆ ಬಿಂಬದ ಒಂದು ಅಂಶವೇ ಆಗಿದೆಯೋ, ಬಿಂಬದ ರೂಪವೇ ಆಗಿದೆಯೋ, ಅದೇ ಈ ಜೀವರೂಪ ಪರಮಾತ್ಮನ ರೂಪವೇ ಆಗಿದೆ, ಪರಮಾತ್ಮನ ಸ್ವರೂಪವೇ ಆಗಿದೆ ಅಂಥೇಳಿ ಜೀವರೂಪದಿಂದ ನಾನು ನಿನ್ನ ಅಂಶದವನಾಗಿದ್ದೀನಿ. ಇನ್ನು ಪರಮಾರ್ಥವಾದ ಪರಮಾತ್ಮ ರೂಪದಿಂದ ನೀನು ನಾನು ಅನ್ನೋ ಭೇದವೇ ಇಲ್ಲ, ಎಲ್ಲವೂ ನಿನ್ನ ಸ್ವರೂಪವೇ, ಎಲ್ಲವೂ ನೀನೇ ಆಗಿದೆಯಾ, ನಾನು ಅನ್ನೋದು ಇಲ್ಲದೆ ಎಲ್ಲವೂ ನೀನೇ ಆಗಿರುವಂಥದ್ದು ಅಂತ. ಈ ಭಕ್ತನ ಒಂದು ಭಾವದಲ್ಲಿ 99 ಪರಮಾತ್ಮನಲ್ಲಿ ತನ್ನನ್ನು ಮುಳುಗಿಸ್ಕೊಂಡ್ಬಿಟ್ಟಿರ್ತಾನೆ. ಜ್ಞಾನಿಯ ಭಾವದಲ್ಲಿ
99 ತನ್ನಲ್ಲಿ ಜಗತ್ತಿನೆಲ್ಲ ಅಡಗಿಸ್ಕೊಂಡಿರ್ತಾನೆ. 99ಕ್ಕೆ ಒಂದು ಸೇರಿಸಿದ್ರು 100, 1ಕ್ಕೆ 99 ಸೇರಿಸಿದ್ರು 100. ತಾನೊಬ್ಬ ತನ್ನಲ್ಲಿ ಇಡೀ ಜಗತ್ತಿನೆಲ್ಲ ಮಾಡ್ಕೊಳ್ತಾನೆ ಜ್ಞಾನಿ. ಎಲ್ಲವೂ ಪರಮಾತ್ಮನೇ, ಅದರಲ್ಲಿ ತಾನು ಸೇರಿ ಹೋಗೋದು ಭಕ್ತ. ಯಾವುದು ವಾಸಿ? ಎಲ್ಲವೂ ಭಗವಂತನ ರೂಪವೇ, ನಾನು ಅದರಲ್ಲಿ ಒಂದಾದವನು ಅಂತ. ಅದು ವಾಸಿನ? ಅಥವಾ ನಾನು ಇಡೀ ಜಗತ್ತಿನ ಎಲ್ಲ ರೂಪದವನಾಗಿಯೂ ತೋರ್ತಾ ಇದ್ದೀನಿ ಅನ್ನೋದು ವಾಸಿನ? ಫಲತಃ ಎರಡೂ ಒಂದೇ, ಹೋಗೋ ಕ್ರಮದ ವ್ಯತ್ಯಾಸ ಇದ್ದ. ಇದನ್ನು ವಿವೇಕಾನಂದ ಒಂದು ಪ್ರಶ್ನೆ ಮಾಡಿದಂತೆ, ಅಮೃತ ಸಾಗರದಲ್ಲಿ ನೀವು ಬಿದ್ವಿ ತಿಟ್ಕೊಳ್ಳಿ, ಮುಳುಗೋಗ್ಬಿಟ್ರಿ, ಅವಾಗ ನೀವು ಏನಾಗ್ತೀರಾ? ಸತ್ತು ಹೋಗ್ತೀರಾ? ಏನಾಗ್ತೀರಾ? ಅಮೃತ ಸಾಗರ, ಅದು ಸಾಗರ ಶಬ್ದವೇ ನಾಶವಾಗದ ಅಮೃತತ್ವ. ಹಾಗೆ ಅಮೃತ ಸ್ವರೂಪನಾದ ಪರಮಾತ್ಮ ನಿಮ್ಮ ಜೀವಭಾವ ಮುಳುಗೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ನೀವು ಸತ್ತು ಹೋಗ್ತೀರಾ? ನೀವು ಏನಾಗ್ತೀರಾ? ಅದೇ ಸರ್ವಾತ್ಮವಾಗಿರೋ ಭಗವಂತನಲ್ಲಿ ನಿಮ್ಮದನ್ನು ಅಡಗಿಸ್ಕೊಂಡು ಬಿಟ್ರಿ ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಮ ತನವೇ ಹೊರಟೋಗ್ಬಿಡ್ತಲ್ಲ, ನೀವು ಅನ್ನೋದೇ ಉಳಿಯೋದಿಲ್ವಲ್ಲ. ನಾನು ಅನ್ನೋದು ಎಲ್ಲಿವರೆಗೆ? ದೇಹೇಂದ್ರಿಯ ಮನೋಬುದ್ಧಿಗಳ ಅಭಿಮಾನ ಇರುವವರೆಗೆ. ದೇಹೇಂದ್ರಿಯ ಮನೋಬುದ್ಧಿಗಳ ಅಭಿಮಾನ ಹೋಯ್ತು ಅಂದರೆ ನಾನು ಅನ್ನೋದು ಇಲ್ಲವೇ ಇಲ್ಲ. ಈ ಉಪಾಧಿಗಳಲ್ಲಿ ತೋರಿಕೊಂಡ ಚೈತನ್ಯಕ್ಕೆ ನಾನು ಅಂತ ಹೆಸರು. ಯಾವ ಚೈತನ್ಯ ಉಪಾಧಿಗಳಲ್ಲಿ ಅಭಿಮಾನ ಪಟ್ಕೊಳ್ಳುತ್ತೋ, ಅಭಿಮಾನ ಪಟ್ಕೊಂಡಾಗ ನಾನು ಅಂತ ಅಭಿಮಾನ ಪಟ್ಕೊಂಡು ತೋರ್ಕೊಳ್ಳುತ್ತೆ. ಇದೇ ಅಭಿಮಾನ ಬಿಡ್ತು ಅಂತಂದರೆ ಅದು ಪರಮಾತ್ಮ ರೂಪ ಆಗುತ್ತೆ ಅಷ್ಟೆ. ಅದು ಅಭಿಮಾನ ಬಿಟ್ಕೊಳ್ಳೋದು, ಅಭಿಮಾನಕ್ಕೆ ಕಾರಣ ಅಜ್ಞಾನ, ಅಜ್ಞಾನ ಹೋಗೋದು ಜ್ಞಾನದಿಂದ ಅಂತ ವೇದಾಂತರು ಹೇಳ್ತಾರೆ. ಅಭಿಮಾನ ತಗ್ಗೋದು ಭಕ್ತಿಯಿಂದ, ಪ್ರೇಮದಿಂದ. ಯಾರಿಗೆ ನಿಜವಾದ ಅಚಲವಾದ ಭಗವತ್ ಪ್ರೇಮ ಊರಿದೆಯೋ ಆ ಪ್ರೇಮ ಭಾವದಿಂದ ಅಹಂಕಾರ ತಗ್ಗೋಬಿಡುತ್ತೆ. ನಾನು ಎಷ್ಟರವನು ಮಹಾ ಈ ಜಗತ್ತಿನಲ್ಲಿ, ಏನೇನೂ ಇಲ್ಲ, ಇಷ್ಟು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ಪರಮಾತ್ಮನ ಮುಂದೆ ನಾನು ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ನಾಚಿಕೆ ಆಗಲ್ವೇ? ನಾನು ಹೇಳ್ಕೋಬಹುದೇ? ಏನಿದೆ ನಂದು? ಪರಮಾತ್ಮ ಖಂಡಿತ ನಾನು ಅನ್ನೋದಿಲ್ಲ, ಎಲ್ಲವೂ ನೀನೇ, ತ್ವಮೇವಾಹಂ, ನೀನೇ ನಾನಾಗಿದ್ದೀನಿ, ನಿನ್ನವೇ ಎಲ್ಲವೂ, ನಿನ್ನ ಸ್ವರೂಪೇ ಇರೋದು, ನೀನೇ ಸಕಲ ವಿಧ ಮಹಂಚ ವಾಸುದೇವ. ಇಡೀ ಜಗತ್ತೆಲ್ಲವೂ ವಾಸುದೇವ ಭಗವಂತನೇ, ಈ ಜಗತ್ತೆಲ್ಲವೂ ಪರಮಾತ್ಮ ರೂಪವೇ. ಇಲ್ಲಿ ನಾನು ನೀನು ಯಾವ ವಿಭಾಗವೂ ಇಲ್ಲ, ಎಲ್ಲವೂ ಒಂದೇ ರೂಪಕ್ಕೆ ಸೇರಿದ್ದು. ಆ ಒಂದೇ ರೂಪ ಭಗವಂತನ ರೂಪ, ಅದರ ರೂಪವೇ ಎಲ್ಲವೂ ಆಗಿದೆ. ಆ ರೂಪದಿಂದಲೇ ಎಲ್ಲವೂ ಇರತಕ್ಕದ್ದು ಅನ್ನೋದನ್ನು ನಿರಂತರ ಭಾವನೆ ಮಾಡ್ತಾ ಇರ್ತಾರೆ. ನಿರಂತರ ಭಾವನೆ ಮಾಡೋದು ಅನ್ನೋದು ಭಕ್ತನ ಲಕ್ಷಣ. ಹಾಗೆ ಇದೆ ಅಂತ ತಿಳ್ಕೊಳ್ಳೋನು ಜ್ಞಾನಿಯ ಲಕ್ಷಣ. ಪರಮಭಕ್ತನು ಭಾವನೆ ಮಾಡಬೇಕಾಗಿಲ್ಲ, ಅವನಿಗೆ ಆ ಭಾವನೆ ಸಹಜವಾಗಿ ಇದ್ದುಬಿಡುತ್ತೆ. ಪರಮಭಕ್ತನ ಲಕ್ಷಣವೂ ಪರಮಜ್ಞಾನಿಯ ಲಕ್ಷಣವೂ ಒಂದೇ ತರವಾಗಿರುತ್ತೆ. ಹಾಗಾಗಿ ಭಕ್ತ ಜ್ಞಾನಿಗಳಲ್ಲಿ ಭೇದವಿಲ್ಲ. ಅವತ್ತ ಪೂರ್ತಿ ಇದಾಗಿ ಸೇರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅಸ್ತಿ ಏವಮೇವಂ, ಅಸ್ತು ಏವಮೇವಂ, ಅಸ್ತಿ ತಾನೆ. ಅಂದರೆ ಇಲ್ಲಿ ಅಸ್ತಿ ಏವಮೇವಂ ಬರೀ ಸೂತ್ರವನ್ನೇ ನೋಡಿದಾಗ ಅರ್ಥ ಆಗೋದು ಇಷ್ಟೇ, ಇದು ಹೀಗೆಯೇ ಸರಿ ಅಂತ ಅಷ್ಟೇ ಅರ್ಥ ಆಗುತ್ತೆ. ಏವಂ ಈ ರೀತಿಯಾಗಿ ಹೇಳಿದ್ದೇನಿದೆ, ಇದು ಏವಂ ಅಸ್ತಿ, ಇದು ಹೀಗೆ ಇದೆ, ಇದು ಹೀಗೆಯೇ ಸರಿ ಅಂತ ಶಬ್ದ ಅರ್ಥ ಆಗುತ್ತೆ. ಅದೇ ಇದು ಹೀಗೆಯೇ ಸರಿ ಅಂತ ಯಾವ ರೀತಿಯೇ ಸರಿ ಅಂತ ಅರ್ಥ? ಸೂತ್ರ ನಿಜವಾದ ಅರ್ಥ ಏನು? ನಾರದರು ಹೇಳಿದಂತಹ ನಡವಳಿಕೆ ಏನಿದೆ, ಸಮಸ್ತವನ್ನು ಆತನನ್ನು ಒಪ್ಪಿಸ್ಕೊಳ್ಳೋದು, ಅವನನ್ನು ಬಿಟ್ಟರೆ ಪರಮ ವ್ಯಾಕುಲತೆ ಹೊಂದುವುದು ಒಂದು ಏನಿದೆ, ಇದೇ ಎಲ್ಲದರಲ್ಲೂ ಇದೆ ಅಂತ ಅರ್ಥ. ಈ ಎಲ್ಲ ಭಕ್ತಿಯಲ್ಲೂ ಕೂಡ ಇವರು ಹೇಳಿದ ಭಕ್ತಿಯೇ ಸೇರಿಕೊಂಡಿದೆ. ನಿಜವಾದ ಪರಮಾತ್ಮನೇ ಅನನ್ಯತೆ ಅಂತ ಅಂದ್ಕೊಳ್ಳೋದೇನಿದೆ, ಅದೇ ನಿಜವಾದ ಭಕ್ತಿಯ ಲಕ್ಷಣ, ಭಕ್ತಿಯ ಗುರುತು. ಎಲ್ಲಿವರೆಗೆ ಪರಮಾತ್ಮನ ಅನನ್ಯತೆ ಉಂಟಾಗೋದಿಲ್ಲೋ ಅಲ್ಲಿವರೆಗೆ ಸಾಧಕ. ಎಲ್ಲಿವರೆಗೆ ಅನನ್ಯತೆ ಊರ್ಬಿಡ್ತೋ ಆಗ ಅವನು ಸಿದ್ಧನೇ. ಅವನು ಅನನ್ಯತೆನೇನೋ ಅನ್ಯತ್ವವಿಲ್ಲದೆ ಇರೋದು, ಅನ್ಯತ್ವವಿಲ್ಲದೆ ಇರೋದೇ ಅನನ್ಯತೆ. ತಾನು ಪರಮಾತ್ಮ ಜಗತ್ತು ಅನ್ನುವಂಥ ಭೇದವನ್ನೇ ಅಳಿಸಾಕ್ಬಿಡ್ತಾನೆ. ಎಲ್ಲಿವರೆಗೆ ನಾನು ಇಷ್ಟೇ ಆಗ್ತೀನೋ, ಇಷ್ಟೇ ಆದ ನನಗೆ ಜಗತ್ತು ಒಂದಿದೆ, ಈ ಜಗತ್ತಿಗೂ ನನಗೂ ಅಧಿಪತಿಯಾದಂಥ ಪರಮಾತ್ಮ ಒಬ್ಬ ಇದ್ದಾನೆ ಅಂತ ಹೇಳಿ ಜೀವ ಈಶ್ವರ ಜಗತ್ತು ಮೂರು ಬರುತ್ತೆ. ಅದೇ ಜೀವ ಈಶ್ವರ ಜಗತ್ತು ಈ ಮೂರು ಭೇದಕ್ಕೂ ದೇಹಾಭಿಮಾನವೇ ಕಾರಣ, ಇಂದ್ರಿಯಾಭಿಮಾನವೇ ಕಾರಣ, ಬುದ್ಧಿಭಿಮಾನವೇ ಕಾರಣ, ಪರಿಚ್ಛಿನ್ನ ಅಭಿಮಾನವೇ ಕಾರಣ, ಕರ್ತೃತ್ವ ಭೋಕ್ತೃತ್ವವೇ ಕಾರಣ, ಈ ಸಂಸಾರಿತಾ ಭಾವನೆಯೇ ಕಾರಣ. ಯಾವಾಗ ಇದು ನಾನಲ್ಲ ಅಂತ ಆಗ್ತೀನೋ, ಇಷ್ಟೇ ನಾನಲ್ಲ ಅಂತ ಆಗ್ತೀನೋ, ಎಲ್ಲವೂ ನಾನು ಅಂತ ಆಗ್ಬಿಡ್ತೀನಿ. ನಮ್ಮ ತಂದೆಯವರು ತಮಾಷೆ ಮಾಡೋರು, ಒಂದು ಮನೆಯಲ್ಲಿ ಇದಿಷ್ಟು ದುಡ್ಡು ನಂದು ಅಂತ ಅಂದ್ಕೊಂಡ್ರೆ ಅರ್ಥಾತ್ ಈ ದುಡ್ಡೆಲ್ಲ ನಿಮ್ದಲ್ಲ, ನೀವು ಒಪ್ಕೊಂಡಂಗೆ ಆಯಿತು ಅಂತ. ಈ ಮನೆಯಲ್ಲಿರೋದೆಲ್ಲ ನಂದು ಅಂದ್ಕೊಂಡ್ಬಿಟ್ರೆ
ಅವಾಗ ಇಷ್ಟು ನಂದು ಅಂತ ಬೇರೆ ಇಟ್ಕೊಳ್ಳೋ ಬುದ್ಧಿ ಬರೋಲ್ಲ. ಸ್ವಲ್ಪ ತಮಾಷೆ ಮಾಡೋರು ಮನೆಯಲ್ಲಿ ಹೆಂಗಸಾದವರು ಈ ದುಡ್ಡು ಮುಟ್ಬೇಡಿ ನಂದು ಇದನ್ನು ನಿಮ್ಗೆ ಖರ್ಚಿಗೆ ಕೊಡಲ್ಲ ಅಂತ ಅವ್ರು ಹಠ ಮಾಡೋರು. ಅಲ್ಲಮ್ಮ ಮನೆಯೆಲ್ಲ ನಿಂದೆ ಆಗಿರುವಾಗ ಇಲ್ಲಿರೋ ದುಡ್ಡೆಲ್ಲ ನಿಂದೆ ಆಗಿರುವಾಗ ಇದಿಷ್ಟು ನೀವು ಹೇಳ್ತೀರಾ ಅಷ್ಟೇ, ನೀವು ಕೊಡಲ್ಲ, ನೀವು ಮಾಡ್ತೀರಾ ಇದನ್ನು ಮುಟ್ಬೇಡಿ, ನಿಮ್ಮ ದುಡ್ಡು ಖರ್ಚು ಮಾಡ್ಬೇಡಿ, ನನ್ನ ದುಡ್ಡು ಕೊಡಲ್ಲ ಅಂತಿರ್ತಾರೆ. ಅಂದರೆ ಅವ್ರ ಕೆಲಸ ಹಾಗೆ ಮಾಡ್ತಾರೆ. ಆ ಗಂಡಸರು ಇವ್ರ ದುಡ್ಡು ತಗೊಳಕ್ಕೋಸ್ಕರವಾಗಿ ಈ ಬುದ್ಧಿವಂತಿಕೆ ಉಪಯೋಗಿಸ್ಕೊಳ್ತಾರೆ. ಆದರೆ ಒಂದ್ಸಲ ಉಪಯೋಗಿಸ್ಕೋಬೋದು, 2 ಸಲ ಉಪಯೋಗಿಸ್ಕೋಬೋದು, 3ನೇ ಸಲ ಗೊತ್ತಾಗೋದು ಅವ್ರಿಗೆ. ಇಷ್ಟೇ ನಿಮ್ಮ ಬುದ್ಧಿ, ಎಲ್ಲ ನಿಮ್ದು ಅಂತ ಹೇಳ್ಕೊಂಡು ನಂದು ಖರ್ಚು ಮಾಡ್ತೀರಾ, ಇಲ್ಲ ನಿಮ್ಗೆ ಮಾಡ್ಕೊಳ್ಳಿ ನಾನು ಕೊಡಲ್ಲ ಅಂತಾರೆ. ಅದು ನಿಜವಾದ ಗೃಹಸ್ಥನಾಗಿ ಕುಟುಂಬಿಕನಾಗಿದ್ದರೆ ಅವನು ಉದಾರದಿಂದ ಅಲ್ಲಮ್ಮ ಈ ಪಾತ್ರೆ ಪರಟೆ ಬೆಳ್ಳಿ ಬಂಗಾರ ಸಂಪತ್ತು ಮನೆ ಎಲ್ಲ ಎಲ್ಲರದ್ದು ಮನೇಲಿ ಇರುತ್ತಲ್ಲ, ಇಷ್ಟು ನಂದು ಅಂತ ಅಂದ್ಕೊಂಡ್ರೆ ಏನಾಗುತ್ತೆ, ನೀವಾಗೆ ಘೋಷಣೆ ಮಾಡ್ದಂಗೆ ಆಗುತ್ತೆ ಅದೆಲ್ಲ ನಂದಲ್ಲ ಅಂತ. ಅದು ಅರ್ಥ ಸಿದ್ಧ ಆಗುತ್ತೆ, ನಾನಲ್ಲ ಅಂತ, ನಂದಲ್ಲ ಅಂತ. ಹಾಗೆ ಅನ್ಕೋಬೇಡಿ. ಇಡೀ ಮನೆಯಲ್ಲ ನಂದು ಅಂತ ಹೇಗೆ ಹೇಳ್ಕೊಳ್ತಾನೋ ಸದ್ಗೃಹಸ್ಥ, ಹಾಗೆ ಸದ್ಜ್ಞಾನಿ ಸದ್ಭಕ್ತ ಹೇಳ್ತಾನೆ ಇದಿಷ್ಟನ್ನೇ ನೀನು ನಾನು ಅಂದ್ಕೊಂಡ್ರೆ ಇದಿಷ್ಟು ನಾನಲ್ಲ ನೀವು ಹೇಳ್ಕೊಂಡಂಗಾಗತ್ತೆ, ಆ ಪರಮಾತ್ಮನು ನಾನಲ್ಲ ಅಂತ ಹೇಳ್ಕೊಂಡಂಗಾಗತ್ತೆ. ಇದೊಂದು ಅಪಚಾರ. ಹಾಗೆ ಮಾಡ್ಕೋಬೇಡಿ. ಎಲ್ಲವೂ ನಾನೇ. ಸಕಲವಿದ ಮಹಂಚ ವಾಸುದೇವ. ಯಾವಾಗ ದೇಹ ಬುದ್ಧಿ ಇಂದ್ರಿಯ ಬುದ್ಧಿ ಇಂದ್ರಿಯ ಜ್ಞಾನ ಬಲ್ಲ ಅಹಂಕಾರದಲ್ಲಿ ಅಭಿಮಾನ ಇದೆಲ್ಲವನ್ನೂ ಬಿಟ್ಟು ಅಂತ ಆದರೆ ಎಲ್ಲವೂ ನಾವಾಗಿದ್ದೀವಿ ಅಂತ ಗೊತ್ತಾಗುತ್ತೆ. ಆ ಅಭಿಮಾನ ಹೋಗೋದೇ ಈ ಭಕ್ತಿಯಿಂದ, ಪರಮಾತ್ಮನಲ್ಲಿರುವ ನಿರಂತರ ಪ್ರೇಮದಿಂದ ದೇಹಾಭಿಮಾನ ತಗ್ಗತ್ತೆ, ಈ ಪರಿಚ್ಛಿನ್ನ ಅಭಿಮಾನ ತಗ್ಗತ್ತೆ, ಪರಮಾತ್ಮ ಭಾವ ಊರ್ಕೊಳ್ಳುತ್ತೆ. ಹೃದಯದಲ್ಲಿ ಪರಮಾತ್ಮ ನೆಲೆಸ್ತಾನೆ. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಅಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರಿ. ಸಮಸ್ತ ಮಂಗಳಕ್ಕೂ ಆಧಾರನಾದ ಪರಮಾತ್ಮ ಯಾರ ಹೃದಯದಲ್ಲಿ ನೆಲೆಸಿದ್ದಾನೋ ಅವರಿಗೆ ಯಾವಾಗಲೂ ಯಾವ ಬೇಜಾರಿಲ್ಲ, ಯಾವ ತಳಮಳ ಇಲ್ಲ, ಯಾವ ಕಳವಳ ಇಲ್ಲ, ಯಾವ ದುಃಖವಿಲ್ಲ, ಯಾವ ಕಷ್ಟವಿಲ್ಲ, ಹಾಯಾಗಿ ಆನಂದವಾಗಿ ಎಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಪ್ರೇಮವನ್ನು ಈ ಭಕ್ತಿಯನ್ನು ನಿರಂತರವಾಗಿ ಬರಬೇಕು. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಎಂಥ ದೃಷ್ಟಾಂತ ಕೊಡ್ತಾರೆ ನಾರದರು ಅಂತಂದರೆ. ಎಂಥೆಂಥ ಋಷಿಗಳಿದ್ರು, ಅದು ಯಾರನ್ನೂ ಕೊಡಲಿಲ್ಲ. 88 ಸಹಸ್ರಾಣಿ ಯೇ ಪ್ರಜಾನ್ ನೇಷಿರೇ ಧೀರಾ ತೇ ಅಮೃತತ್ವಂ ಹಿ ಭೇಜಿರೆ ಅಂತ ಆಪಸ್ತಂಬರು 88,000 ಜನ ಋಷಿಗಳು ಪ್ರಜೆಗಳನ್ನು ಇಷ್ಟಪಡದೆ, ಮಕ್ಕಳನ್ನು ಇಷ್ಟಪಡದೆ, ಸಂಪತ್ತನ್ನು ಇಷ್ಟಪಡದೆ ಸನ್ಯಾಸಿಗಳಾಗಿ ಬ್ರಹ್ಮಲೋಕಕ್ಕೆ ಹೊರಟೋದಂತೆ. ಅವರನ್ನು ಭಕ್ತರು ಅಂತ ಹೇಳಲಿಲ್ಲ ನಾರದರು. ಯಥಾ ವ್ರಜಗೋಪಿ ಕಾನಾಂದ್ರು ಅಂದರೆ ಇವರಿಗೆ ಎಂಥ ಪ್ರೇಮ ಆಯಿತು. ವ್ರಜ ಅಂದರೆ ನಂದಗೋಕುಲಕ್ಕೆ ವ್ರಜಸ್ಥಾನ ಅಂತ ಹೆಸರು. ಅಂದರೆ ಒಂದು ರೀತಿ ಕೊಟ್ಟಿಗೆ ಅಂತ ನಾವೇನು ಹೇಳ್ತೀವಿ, ದನ ಇರೋ ಜಾಗ, ಅದಕ್ಕೆ ವ್ರಜಸ್ಥಾನ ಅಂತಿದ್ರು. ಅಂದರೆ ಬರೀ ದನ ಕಾಯೋರೋ ಜಾಗ ಅದು. ದನ ಕಾಯೋ ಜನಾಂಗದವರು ಅಂದರೆ ಹೇಳೋದಾದರೆ ಅವರಿಗೆ ಅಕ್ಷರ ಜ್ಞಾನವೂ ಇಲ್ಲ, ಓದು ಬರಹ ಗೊತ್ತಿಲ್ಲ. ಓದು ಬರಹವನ್ನು ಅವರು ಕಲಿತವರಲ್ಲ, ಮಾಡಿಲ್ಲ ಅವರು. ಅವ್ರಿಗೆ ಓದು ಬರಹವೇ ಗೊತ್ತಿಲ್ಲದಿರುವಂತಹ ಜನಾಂಗದವರ ಒಂದು ಸ್ತ್ರೀಯರಿದ್ರಲ್ಲ, ಅಲ್ಲಿರುವಂತಹ ಅವರ ಮಕ್ಕಳು ಹೆಣ್ಮಕ್ಕಳು, ಅವರಿಗಿದ್ದಂತಹ ಪ್ರೇಮ ಏನೋ ಅದಂತೆ ತದರ್ಪಿತ ಅಖಿಲಾಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತೆ ಅನ್ನೋದು ಅವರಿಗಿತ್ತಲ್ಲ, ಅದು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಂದರೆ ಅವರಲ್ಲಿ ಎಂಥ ಪ್ರೇಮ ಇದ್ದಿರಬೇಡ ಭಗವಂತನಲ್ಲಿ ಅಂತ ಸ್ವಾಮಿಗಳು ಉದಾಹರಣೆ ಕೊಡ್ತಾ ಇದ್ದಾರೆ. ಗೋಪ್ಯಸ್ತಪ ಕಿಮಚರನ್ಯದಮುಷ್ಯ ರೂಪಂ ಲಾವಣ್ಯಸಾರಮಧಮೂರ್ಧಂ ಅನನ್ಯ ಸಿದ್ಧಂ ದಿಗ್ಭಿಪಿಬಂತನುಧವಾಭಿನವಂ ದುರಾಪಂ ಏಕಾಂತಧಾಮ ಯಶಸ್ವ್ಯ ಐಶ್ವರಸ್ಯ. ಎಂಥ ಅಂದರೆ ಇವಾಗ ಮಥುರಾ ಪಟ್ಟಣದ ಮಥುರಾ ನಗರದ ಎಲ್ಲ ಜನರು ಮಾತಾಡ್ಕೊಳ್ತಾ ಇದ್ರಂತೆ. ನಿಜವಾಗ್ಲೂ ಆ ಗೋಪಿಕಾಸ್ತ್ರೀಯರು ಏನು ತಪಸ್ ಮಾಡಿದ್ರು ಹಾಗಾದರೆ? ಗೋಪ್ಯಸ್ತಪ ಕಿಮಚರನ್, ಏನು ಜನ್ಮಾಂತರದಲ್ಲಿ ಹಿಂದಿನ ಜನ್ಮದಲ್ಲಿ ಅವ್ರು ಏನು ಪುಣ್ಯ ಮಾಡಿದ್ರು, ಏನು ತಪಸ್ ಮಾಡಿದ್ರು ಗೊತ್ತಿಲ್ಲ. ಇದು ಅಮುಷ್ಯ ರೂಪಂ, ಆ ಪರಮಾತ್ಮನ ರೂಪವನ್ನು ದೃಗ್ಭಿಪಿಬಂತಿ ಕಣ್ಣುಗಳಿಂದ ಕುಡಿತಾ ಇದ್ರಂತೆ. ಹಾಗೆ ಅನುಸವಂ ಕ್ಷಣ ಕ್ಷಣಕ್ಕೂ ಕೂಡ ಕುಡಿತಾ ಇದ್ರಂತೆ. ಎಂಥ ರೂಪವನ್ನ! ಲಾವಣ್ಯ ಸಾರಂ ಅಸಮೋರ್ಧಂ ಅನನ್ಯ ಸಿದ್ಧಂ, ಸಮಸ್ತ ಕಲ್ಯಾಣ ಗುಣ ನಿಧಿ, ಸಮಸ್ತ ಸೌಂದರ್ಯ ನಿಧಿ, ಸೌಂದರ್ಯ ಮೂರ್ತಿ. ಆ ಪುಣ್ಯಾತ್ಮ ಅಲ್ಲಿ ಬಂದ್ಬಿಟ್ಟಿದ್ದಾನೆ. ಅಲ್ಲ, ಆ ಮಹಾತ್ಮನಿಗೆ ಜಗತ್ತಿನ ಯಾವ ಜಾಗವೂ ಇಷ್ಟವಾಗಲಿಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡಲ್ಲ ಅವನು. ನಿಜವಾಗಿಯೂ ಆ ಪುಣ್ಯಾತ್ಮ, ಆ ಜಗದೋದ್ಧಾರಕನಾದಂತಹ ಪರಮಾತ್ಮ ಆ ನಂದಗೋಕುಲ ಇವತ್ತು ಹೋಗಿ ನೋಡಿದ್ರೆ ಏನು ಇಷ್ಟು ಕುಗ್ರಾಮದಲ್ಲಿ ಭಗವಂತ ಇಲ್ಲಿ ಆಟ ಆಡಿದ್ನಿ ಅಂತ ಅನ್ಸುತ್ತೆ. ಅಲ್ಲಿ ನಿಜವಾಗಿ ಅಲ್ಲಿ ಹೋಗುವಂಥದ್ದು ಏನು ವಿಶೇಷ ಇತ್ತು? ಏನು ಅವನಿಗೆ ಅವರ ಮೇಲೆ ಒಂದು ಪ್ರೇಮ ಯಾಕೆ ಬಂತು, ಹೇಗೆ ಬಂತು ಅಂದರೆ ಆ ಭಗವಂತನಿಗೆ ಎಷ್ಟು ಕೀಳಾಗಿರಲಿ ಜನ,
ಎಷ್ಟು ಮೇಲಾಗಿಲ್ಲ, ಏನು ವ್ಯತ್ಯಾಸ ಇಲ್ಲ. ಅಂದರೆ ಆ ದನ ಕಾಯರು ಕುರಿ ಕಾಯರನ್ನು ಹಿಡಿದು ಚಕ್ರವರ್ತಿಯವರಿಗೂ ಎಲ್ಲರಲ್ಲೂ ಸಮಾನವಾಗಿದ್ದ ಅವನು. ಎಲ್ಲರಲ್ಲೂ ಒಡನಾಟ ಇತ್ತು ಅವನಿಗೆ. ಅಲ್ಲಿದ್ದಾಗ ಅವನ ಬಾಲ್ಯ ನಂದಗೋಕುಲದಲ್ಲಿ ಕಳೆದನಲ್ಲ, ನಂದಗೋಕುಲದಲ್ಲಿ ಇದ್ದಾಗ ಅವನ ರೂಪ ಸಾಕ್ಷಾನ್ ಮನ್ಮಥನ 100 ಮನ್ಮಥವನ್ನು ಒಗ್ಗೂಡಿಸಿದ್ರೆ ಯಾವ ಸೌಂದರ್ಯದ ಮೂರ್ತಿ ಆಗುತ್ತೋ ಅಂಥ ಮೂರ್ತಿ ರೂಪದಿಂದ ಪುಣ್ಯಾತ್ಮ ನಂದಗೋಕುಲದಲ್ಲಿ ತನ್ನ ಬಾಲ್ಯವನ್ನು ಕಳೆದಾಗ ಲಾವಣ್ಯಸಾರಂ ಅಸಮೋರ್ಧ್ವಂ, ಅದಕ್ಕೆ ಸಮಾನವಾದೂ ಇಲ್ಲ, ಅದಕ್ಕೆ ಊರ್ಧ್ವವಾದದ್ದು ಇಲ್ಲ, ಹೆಚ್ಚಾದದ್ದು ಇಲ್ಲ. ಅಂಥ ಪರಿಪೂರ್ಣ ಸೌಂದರ್ಯದ ಮೂರ್ತಿಯಾದಂತಹ ಆ ಪರಮಾತ್ಮನನ್ನ ಅನುಸವಂ ಕ್ಷಣಕ್ಕೂ ಅವರಿಗೆ ಎಷ್ಟು ನೋಡಿದ್ರೂ ಅವರಿಗೆ ತೃಪ್ತಿನೇ ಆಗ್ತಿಲ್ವಂತೆ. ಜಡ ಉದೀಕ್ಷತಾಂ ಪಕ್ಷ್ಮಕೃದೃಶಾಮ್ ಅಂತಂತೆ. ಆ ಬ್ರಹ್ಮ ರಪ್ಪೆ ಕೊಟ್ಟಲ್ಲ, ಮೂರ್ಖ ಅವನು. ಆ ಪರಮಾತ್ಮನೊಳಗೆ ರಪ್ಪೆ ಬೇಕಾಗಿತ್ತಾ? ರಪ್ಪೆ ಇದೆ ಏನಾಗುತ್ತೆ, ಒಂದು ಸೆಕೆಂಡಿನ 11 ಮುಚ್ಕೊಂಡು ಇದು ಮಾಡ್ತೀವಲ್ಲ, ಅಷ್ಟೊತ್ತು ಯಾಕೆ ಮುಚ್ಕೋಬೇಕು ಅಂತ ಪರಮಾತ್ಮ ನೋಡಿದೆ. ಅಷ್ಟೊಂದು ಪರಮಾತ್ಮ ಕಾಣಲ್ಲ, ಮುಚ್ಕೊಂಡು ಹೋಗ್ಬಿಟ್ರೆ ಬೇಡ ನಮಗೆ. ಆ ಪರಮಾತ್ಮ ನೋಡೋಕ್ಕೆ ಇರುವಂತಹ ಈ ಕಣ್ಣಿಗೆ ಈ ರಪ್ಪೆ ಬೇಡ, ಇದು ತೆಗೆಸ್ಕೊಂಡ್ಬಿಟ್ಟಿದ್ದೀನಿ, ಆಪರೇಷನ್ ಮಾಡ್ಕೊಂಡ್ಬಿಟ್ಟು ಇದು ಬೇಡ, ಈ ರಪ್ಪೆ ಅಂತಿದ್ದಂತೆ ಅವರು. ಒಂದು ಅಷ್ಟು ಅವರಿಗೆ ಅನನ್ಯತೆಯಿಂದ ಆ ಪರಮಾತ್ಮ ಮುಳುಗ್ತಾ ಇದ್ದಂತೆ. ಜಡ ಉದೀಕ್ಷತಾಂ ಪಕ್ಷ್ಮಕೃದೃಶಾಮ್ ಅಂತ ಹೇಳಿ ಗೋಪಿಕಾ ಗೀತೆಯಲ್ಲಿ ಒಂದು ವಾಕ್ಯ ಬರುತ್ತೆ. ಎಂಥ ಒಂದು ಪ್ರೇಮವನ್ನು ತುಂಬಿಕೊಂಡಿದ್ರು ಅವರು ಅಂತಂದರೆ, ಏಕಾಂತಧಾಮ ಯಶಸ್ಯ ಐಶ್ವರ್ಯಸ್ಯ, ಇಡೀ ಸಂಪತ್ತಿಗೂ ಇಡೀ ಲಕ್ಷ್ಮಿಗೂ ಆಕರನಾದ, ಆಶ್ರಯನಾದ, ಆಧಾರನಾದಂತಹ, ಭಕ್ತರಿಗೆಲ್ಲ ಏಕಾಂತಧಾಮನಾದಂತಹ ಆ ಪರಮಾತ್ಮನನ್ನು ಹೃದಯದಲ್ಲೂ ಇಂದ್ರಿಯದಲ್ಲೂ ದೇಹದಲ್ಲೂ ತುಂಬಿಕೊಂಡು ನಿರಂತರವಾಗಿ ಆತನನ್ನೇ ನೋಡ್ತಾ ಇದ್ದಲ್ಲ ಆ ಗೋಪಿಕಾಸ್ತ್ರೀಯರು. ನಿಜವಾಗಿ ಎಂಥ ತಪಸ್ಸು ಮಾಡಿದರು, ಏನು ಪುಣ್ಯ ಮಾಡಿದರು. ಯಾತಕ್ಕೆ ಯಜ್ಞ ಆಗಾದಿಗಳು ಸುಡಿಗಾಡು ಆ ಪರಮಾತ್ಮನ ಕಾಣಕ್ಕಾಗದ ಯಜ್ಞ ಆಗಾದಿಗಳು ಏನು ಮಾಡಬೇಕಾಗಿದೆ? ಅವರು ಯಜ್ಞ ಮಾಡ್ತಾ ಇದ್ದರಂತೆ. ಯಜ್ಞ ಮಾಡ್ತಾ ಇದ್ದ ಜಾಗಕ್ಕೆ ಬೇಕು ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ಪರಮಾತ್ಮ ನಂಗೆ ತುಂಬ ಹಸಿವಾಗಿದೆ, ನೀವು ಹೋಗ್ಬಿಟ್ಟು ಅವ್ರ ಹತ್ರ ಅನ್ನ ಸಾರು ಇತ್ಯಾದಿ ತಗೊಂಬನ್ನಿ. ಯಾಕಂದರೆ ಯಜ್ಞ ಅನ್ನೋ ಜಾಗದಲ್ಲಿ ಎಲ್ಲ ಇದ್ದೇ ಇರುತ್ತೆ, ಅನ್ನದಾನ ನಡೀತಾನೆ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಪರಮಾತ್ಮ ಕೃಷ್ಣ ಬಂದಿದ್ದಾನೆ, ತುಂಬ ಹಸಿವಾಗಿದೆ, ಅವ್ರಿಗೆ ಅನ್ನ ಕೊಡಿದ್ದು ಕೇಳ್ಕೊಂಬರ್ರಿ ಅಂತ ಕಳಿಸ್ತಾನೆ ಕೃಷ್ಣ. ಕಳಿಸಿದ್ರೆ ಇವ್ರು ಹೋಗ್ತಾರೆ, ಗೋಪಿಕಾಸ್ತ್ರೀಯರೆಲ್ಲ ಹೋಗ್ತಾರೆ, ಹೋದು ಬೈದು ಕಳಿಸ್ಬಿಡ್ತಾರೆ. ಇನ್ನೂ ಪ್ರಧಾನ ಹೋಮ ಆಗಿಲ್ಲ, ಇನ್ನೂ ಪೂರ್ಣಾಹುತಿ ಆಗಿಲ್ಲ, ಇವಾಗಲೇ ಕೊಡೋದ್ರ ಅರ್ಥ ಏನೋ, ಹೋಗಿ ಗಡಿ ಕೊಡೋಲ್ಲ, ಹಾಗೆ ಓಡಿಸ್ಬಿಡ್ತಾರೆ. ಅವ್ರು ಭಾಳ ಬೇಜಾರು ಬಿಡ್ತಾರೆ. ಯಾಕೆಂದರೆ ಕೃಷ್ಣ ಪರಮಾತ್ಮ ಹಸಿವು ಅಂತ ಇದ್ದಾನೆ, ಅಯ್ಯೋ ಅವ್ರಿಗೆ ಅನ್ನ ಕೊಡೋಕ್ಕಾಗ್ತಿಲ್ಲ, ಇವರು ಹೇಳ್ತಾ ಇದ್ದಾರೆ. ಇವ್ರಿಗೆ ಹಸಿವು ಆಗಿದ್ದು ಏನು ಲೆಕ್ಕ ಇಲ್ಲ, ಇವ್ರು ಏನು ಕಷ್ಟ ಆಗಿದ್ದು ಲೆಕ್ಕ ಇಲ್ಲ. ಪರಮಾತ್ಮ ಹಸಿವು ಅಂತನ್ನಲ್ಲ, ಇನ್ನೂ ನಮ್ಗೆ ಅವನು ಅನ್ನ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಸಂಕಟ ಪಡ್ತಾ ಇದ್ದಾರೆ. ಅಂಥವರಿಗೆ ಅನ್ನ ಇಲ್ಲ ಅಂತ ಬಿಟ್ರಲ್ಲ ಅಂತ ಹೊತ್ಕೊಂಡು ಬಂದು ಕೃಷ್ಣ ಹೀಗಂದ್ಬಿಟ್ರು, ಏನು ಮಾಡೋಣ ಹೀಗಂದ್ಬಿಟ್ರು ಅಂತ ಭಾಳ ಗೋಳಾಡ್ತಾರೆ. ಅದಕ್ಕೆ ಮತ್ತೆ ಕಳಿಸ್ತಾನೆ, ಅಲ್ಲಿ ಕೇಳಬೇಡಿ, ಅಲ್ಲಿ ಒಳಗೆ ಹೆಂಗಸಿದ್ದಾರಲ್ಲ ಅಲ್ಲಿ ಹೋಗಿ ಕೇಳಿ, ಅವ್ರು ಕೊಡ್ತಾರೆ ಅಂತಂತಾನೆ. ಹೌದಾ ಹಾಗ ಅಂದೇಳಿ ಮತ್ತೆ ಹೋಗ್ತಾರೆ. ಮತ್ತೊಬ್ಬರು ಒಳಗೆ ಪತ್ನಿ ಶಾಲೆಯಲ್ಲಿ ಹೋಗಿ ಹೇಳಿದ್ರೆ, ಕೃಷ್ಣ ಬರಿದಾನ ಈಗ ಇಲ್ಲಿಗೆ ನಿಜವಾಗ್ಲೂ ಸರಿ ಹೋಗೋಣ ನಡೀರಿ ಅಂದರು. ಈ ಯಜ್ಞ ನಡೀತಾ ಇದೆ, ಯಜ್ಞ ಪತ್ನಿಯವರಲ್ಲಿ ಇರಬೇಕು, ಯಜ್ಞ ಕಾಲದಲ್ಲಿ ಹೋಗೋ ಹಾಗಿಲ್ಲ. ಆದರೆ ಯಾರು ಕೇಳಿಲ್ಲ ಅಂತ ಆ ಮಾತನ್ನ ನಡೀತಿದ್ದು. ಬಕೆಟ್ ಗಟ್ಟಲೆ ತುಂಬಿಕೊಂಡ್ರು, ಅನ್ನವನ್ನು ಸಾರನ್ನು ಹೊಳಿನು ಪಾಯಸ ತುಂಬಿಕೊಂಡು ಓಡ್ತಾ ಇದ್ರಂತೆ ಅವರೆಲ್ಲ. ಇವರು ಅಯ್ಯೋ ಯಜ್ಞ ಹಾಳಾಯ್ತು ಹಾಗೆ ಆಯಿತು ಅಂತ. ಯಜ್ಞ ಹಾಳು, ನೀರು ಹೊಯ್ಕೊಳ್ಳಿ ನಿಮ್ಮ ಕುಂಡಕ್ಕಲ್ಲ, ಯಾರಿಗೆ ಬೇಕಾ ಯಜ್ಞ? ಆ ಪರಮೇಶ್ವರ ಅಲ್ಲಿ ಬಂದು ನಿಂತಾಗ ಯಜ್ಞ ಬೇಕಾ, ಇನ್ನು ಯಾರಿಗೆ ಬೇಕು ಆ ಯಜ್ಞ ಅಂತ ಹೇಳಿಬಿಟ್ಟು ಅಷ್ಟರ ಮಟ್ಟಿಗೆ ಅವರಿಗೆ ಇತ್ತು. ಅಂದರೆ ಈ ಯಜ್ಞ ಮಾಡುವ ವೈದಿಕರಿಗೆ ಈ ಭಗವಂತನ ಭಕ್ತಿ ಬರಲಿಲ್ಲ. ಸಾಮಾನ್ಯವಾದಂತಹ ಇವರಿಗೆ ದಂಡ. ನಿಜವಾಗಿ ಎಲ್ಲ ಯಜ್ಞಕ್ಕೂ, ಎಲ್ಲ ದಾನಕ್ಕೂ, ಎಲ್ಲ ಹೋಮಕ್ಕೂ, ಪೂಜೆಗೂ ಪರಮಾತ್ಮ ಅಲ್ಲೇ ಗತಿ. ಅವನಿಗೋಸ್ಕರ ಅಲ್ವೇ, ಅವನಿಗೆ 0 ಸುತ್ತಿಬಿಟ್ಟು ಯಾತಕ್ಕೆ ಮಾಡಬೇಕು ಈ ಯಜ್ಞವನ್ನು, ಯಾತಕ್ಕೆ ಮಾಡಬೇಕು ಪೂಜೆಯನ್ನು, ಏನು ಅರ್ಥ ಇದೆ ಅದಕ್ಕೆ? ಅಂದಾಗಿ ಅವ್ರು ಹೇಳ್ತಾರೆ, ಯಾ ದೋಹನೆ ಅವಹನನೆ ಮಥನೋಪಲೇಪ ಪ್ರೇಂಖೇಂಖನಾರ್ಭರುದಿತೋಖಡ ಮಾರ್ಜನಾದವು ಗಾಯಂತಿ ಚೈನ ಮನುರಕ್ತ ಧಿಯೋಶ್ರುಕಂಠೋ ಧನ್ಯಾವ್ರಜ ಸ್ತ್ರೀಯ ಉರುಕ್ರಮಕ್ಷಿತ್ತಯಾನಾ. ಎಷ್ಟು ಮಟ್ಟಿಗೆ ಇದ್ಬಿಟ್ರು ಆ ಗೋಪಿಕಾಸ್ತ್ರೀಯರು ಅಂತಂದರೆ, ಮನೆ ಕೃಷ್ಣ ಹೋದ್ಮೇಲೆ ಅವರು ಅಲ್ಲಿವರೆಗೂ ಆ ಮನೆ ಹಸುವನ್ನು ಕರೆಸೋಕೆ ಹೋಗ್ತಿರ್ಲಿಲ್ವಂತೆ. ಬೆಳಗ್ಗೆ ಹಸು ಕರೆಸ್ಬೇಕಲ್ಲ, ಹಾಲು ಕರೆಸಿ ಹಾಲನ್ನು ಮಾರ್ಕೊಂಡ್ಬಂದು ಜೀವನ ಮಾಡುವಂಥವ್ರು. ಅದು ಕೃಷ್ಣ ಅಲ್ಲಿದ್ದಾನೆ ಅಂದರೆ ಇರಲಿ, ಆ ಕರು ಕೂಕೋತಾ ಇದ್ರು ಅದು ಹಾಗೆ ಬಿಟ್ಟು ಹೋಗಿ ಕೃಷ್ಣನ್ ನೋಡ್ತಾ ನಿಂತ್ಕೊಂಡ್ಬಿಡೋರು.
ಕೃಷ್ಣ ಹೋದ ಆದಮೇಲೆ ಆಯ್ತು ಬೇಗ ದನ ಬಿಟ್ಕೊಂಡು ಹೋಗ್ತಾನೆ, ಅಷ್ಟೊತ್ತಿಗೆ ಕರೆಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಕರ್ಸಕ್ಕೆ ಹೋಗ್ತಿದ್ದಂತೆ. ಕರ್ಸಕ್ಕೆ ಹೋದರೆ ಕರೆಸ್ತಾ ಇದ್ದರೆ ಆ ಕರೆಸುವಾಗಲೂ ಅವ್ರಿಗೆ ಜ್ಞಾಪಕ ಆಗ್ತಿದ್ದು ಆ ಮಲೇನೂ ಅಲ್ಲ, ಹಾಲು ಅಲ್ಲ, ಕರು ಅಲ್ಲ, ಹಸು ಅಲ್ಲ, ಕೃಷ್ಣನ್ ನೋಡ್ತಾ ಇದ್ದಾರೆ ಅಲ್ವೇ. ದೋಹನ ಕಾಲದಲ್ಲಿ ಆವಾಹನ ಮನೆಯಲ್ಲಿ ಏನಾದರೂ ಕುಟ್ತಾ ಇದ್ರೆ, ಭತ್ತ ಕೊಡ್ತಾ ಇದ್ದೆ, ಅವಲಕ್ಕಿ ಕೊಡ್ತಾ ಇದ್ದೆ, ಏನಾದರೂ ಇದು ಕೊಡ್ತಾ ಇದ್ದೆ, ಆ ಕೊಟ್ಟೋ ಕಾಲದಲ್ಲೂ ಕೃಷ್ಣ ಸ್ಮರಣೆಯಲ್ಲೇ ಇರ್ತಾ ಇದ್ದು. ಮಥನು ಕಡಿತಾ ಇದ್ದೆ, ಮೊಸರು ಕಡಿತಾ ಇದ್ರೆ, ಉಪಲೇಪ ಮನೆಗೆ ಸಾರಿಸ್ತಾ ಇದ್ರೆ, ನೀರು ಹಾಕ್ತಾ ಇದ್ರೆ, ಮಕ್ಕಳನ್ನ ತೊಟ್ಲ ಆಡಿಸ್ತಾ ಇದ್ರೆ, ಆಡಿಸುವಾಗಲೂ ಕೃಷ್ಣನೇ ಜ್ಞಾಪಕ. ಕೃಷ್ಣನ ಹಾಡನ್ನೇ ಹೇಳ್ಕೊಂಡು ಜೋಗುಳ ಹೇಳ್ಕೊಂಡು ಮಕ್ಕಳನ್ನ ಮಲಗಿಸೋದು, ಆ ರೀತಿ ಮಾಡ್ತಾ ಇದ್ರು. ಮಕ್ಕಳನ್ನ ಅಳ್ತಾ ಇದ್ರೆ ಕೃಷ್ಣನ ಕಥೆಯನ್ನು ಹೇಳ್ಬಿಟ್ಟು ಅಳುವನ್ನು ನಿಲ್ಲಿಸೋದು. ಋತ ಉಕ್ಷಣ ಮಾರ್ಜನ, ಅದು ಸಿಂಪಡಿಸುವಾಗ ಗಿಡಕ್ಕೆ ನೀರು ಹಾಕಬೇಕಾದ್ರೆ, ಮನೆ ಅಂಗಳ ತೊಳಿಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ, ಮನೆ ಗುಡಿಸ್ಬೇಕಾದ್ರೆ ಸರ್ವದ ಕೃಷ್ಣ ಸ್ಮರಣೆಯಲ್ಲೇ ಮುಳುಗ್ತಾ ಅದನ್ನೇ ಮಾಡ್ತಾ ಇದ್ರು. ಅನುರಕ್ತ ಧಿಯ, ಅನುರಾಗವನ್ನು ಹೊಂದಿದ, ಪ್ರೇಮ ನಿರ್ಭರತೆಯನ್ನು ಹೊಂದಿದಂತಹ ಆ ವರದಸ್ತ್ರೀಯರು, ಆ ಗೋಪಿಕಾಸ್ತ್ರೀಯರು ಅಶ್ರುಕಂಠ, ಆ ಗಂಗಾಯಮನದಂತೆ ನಿರಂತರ ಕಣ್ಣೀರು ಇರ್ತಾ ಇದ್ದಂತೆ. ಆ ಪ್ರೇಮ ನಿರ್ಭರತೆಯಿಂದ ಕಣ್ಣೀರು ಸುರಿತಾ ಇತ್ತು. ಆ ಪ್ರೇಮಾತಿರೇಕದಿಂದ ಆ ಭಕ್ತಿಯ ಪರಾಕಾಷ್ಠತೆಯನ್ನು ಹೊಂದಿ ಅವಳಿಗೆ ತಡ್ಕೋಕೆ ಆಗ್ತಿರ್ಲಿಲ್ಲ. ಇದು ಕೃಷ್ಣ ಅಲ್ಲಿಂದ ಬರಬೇಕಲ್ಲ ಸಂಜೆ, ಅಲ್ಲಿ ಹೇಳ್ತಾರೆ ಅವರು, ತ್ರುಟಿ ಯುಗಾಯತೆ ತ್ವಾಂ ಅಪಶ್ಯತ. ಕೃಷ್ಣ ನೀನೇನೋ ಹೋಗ್ಬಿಡ್ತೀಯ, ಕಾಡಿಗೆ ಆರಾಮಾಗಿ ಹೋಗ್ಬಿಡ್ತೀಯ, ನಮಗೆ ಒಂದೊಂದು ನಿಮಿಷವೂ ಒಂದೊಂದು ಯುಗ ಆಗುತ್ತೆ, ಒಂದೊಂದು ಸೆಕೆಂಡು ಕಳೆಯಕ್ಕೆ ಬಹಳ ಕಷ್ಟ ಆಗುತ್ತೆ ಕಣೋ, ಬೇಗ ಬಾರೋ, ನೀನು ಹೋಗಬೇಡ ಕಣೋ, ನಾಳೆಯಿಂದ ಈ ಹಸು ಕಾಯೋದಕ್ಕೆ ಬೇರೆ ಆಳು ಗೊತ್ತು ಮಾಡಬೇಡ, ನೀನು ಇಲ್ಲಿ ಬಿಡು, ನೀನು ಇಲ್ಲಿ ಕೂತ್ಕೋ, ನೀನು ಹೋಗಬೇಡ, ಇಲ್ಲ ನಾವು ಬರ್ತೀವಿ, ನಮ್ಮನ್ನು ಬಿಟ್ಟು ಹೋಗಬೇಡ, ನಮ್ಮನ್ನು ಕರ್ಕೊಂಡು ಹೋಗು, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ. ಎಷ್ಟರ ಮಟ್ಟಿಗೆ ಅವರಿಗೆ ಆ ವಿರಹ ತಾಪ ಆಗ್ತಾ ಇತ್ತು ಅಂತಂದರೆ ಸಹಿಸ್ಕೊಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಒದ್ದಾಡ್ತಾ ಇದ್ದಂತಹ ಆ ಗೋಪಿಕಾ ಸ್ತ್ರೀಯರು ಎಷ್ಟರ ಮಟ್ಟಿನ ಏಕಾಂತ ಭಕ್ತರಾಗಿದ್ದರು, ಎಷ್ಟು ಮಟ್ಟಿನ ತದರ್ಪಿತ ಅಖಿಲಾಚಾರತ್ವವನ್ನು ಹೊಂದಿದ್ದರು. ನಿಜವಾಗಿ ಉರುಕ್ರಮ ಚಿತ್ತಯಾನ, ಉರುಕ್ರಮ ಅಂದರೆ ಪರಮಾತ್ಮ ವಿಷ್ಣು, ಅವನಲ್ಲೇ ಚಿತ್ತವನ್ನು ಮನಸ್ಸನ್ನಿಟ್ಟು ಕಾಲಯಾಪನ ಮಾಡ್ತಾ ಇದ್ದಂತಹ ಗೋಪ್ಯ ಸ್ತ್ರೀಯರು ಅವರೆಲ್ಲರೇ ಧನ್ಯರು, ಅವರೆಲ್ಲರೂ ನಿಜವಾದಂತಹ ಭಕ್ತರು ಅಂಥೇಳಿ ಆ ಭಾಗವತದಲ್ಲಿ ಆ ಗೋಪಿಕಾ ಸ್ತ್ರೀಯರ ಭಕ್ತಿಯನ್ನು ವರ್ಣನೆ ಮಾಡುವಾಗ ಆ ಶುಕ ಮಹರ್ಷಿಗಳಿಗೆ ಆ ಎಷ್ಟು ಉತ್ಸಾಹ ಆಗ್ತಿತ್ತು, ಅವರ ಹೃದಯದಲ್ಲಿ ಎಷ್ಟು ಪ್ರೇಮ ಉಕ್ಕಿರಬೇಡ. ಆ ಗೋಪಿಕಾಸ್ತ್ರೀಯರ ಅಂತರಂಗವನ್ನು ಅಂತರಾಳವನ್ನು ಅರ್ಥ ಮಾಡಿಕೊಂಡು ಆ ಕಥೆಯನ್ನು ಪರೀಕ್ಷಿತರಾಜರು ಹೇಳ್ತಿರ್ಬೇಕಾದ್ರೆ ಅವರಲ್ಲಿ ಎಷ್ಟು ಪ್ರೇಮ ಭಾವ ಉಕ್ಕಿರಬೇಡ, ಎಷ್ಟೊಂದು ಅವರು ತನ್ಮಯತೆಯನ್ನು ಹೇಳಿರಬೇಡ. ಇವಾಗಿಯೂ ಇವರಿಗೆ ಅಷ್ಟು ಮಟ್ಟಿಗೆ ಭಕ್ತಿಭಾವ ಉದ್ರೇಕ ಮಾಡೋದಾದರೆ ಆ ಗೋಪಿಕಾಸ್ತ್ರೀಯರಲ್ಲಿ ಎಂಥ ಭಕ್ತಿ ಇರಬೇಡ, ಎಂಥ ಪ್ರೇಮವನ್ನು ತುಂಬಿರಬೇಡ. ಅಂಥ ಭಕ್ತಿಯನ್ನು ಹೊಂದಿದಂತಹ ಗೋಪಿಕಾ ಸ್ತ್ರೀಯರಿದ್ದಾರೆ. ಆಯಾ ಭಕ್ತಿಯನ್ನು ನಾವು ಸಂಪಾದಿಕೊಂಡ್ರೆ, ನಾನು ಆಗಾಗ್ಗೆ ಹೇಳ್ತಿರ್ತೀನಿ, ನಿಜವಾಗಿಯೂ ನಮ್ಮ ಬ್ರಾಹ್ಮಣಿಕೆ ಸುಡುಗಾಡಿಗೆ ಯಾತಕ್ಕೆ ಬೇಕು? ನಮಗೆ ಭಕ್ತಿಯನ್ನೇ ಇನ್ನು ಇಷ್ಟು ವೇದಾಧ್ಯಯನ ಮಾಡಿದ್ವಿ ಅಂದ್ಕೊಂಡಿದ್ವಿ, ಭಗವದ್ಭಕ್ತಿಯೇ ಉಂಟಾಗ್ತಿಲ್ಲ. ಉಪನಯನ ಆಗಿ 30 ವರ್ಷ 40 ವರ್ಷ ಆಯಿತು, ಇನ್ನೂ ಭಗವದ್ಭಕ್ತಿ ಬರ್ತಾ ಇಲ್ಲ. ದಂಡ ನಮ್ಮ ಜನ್ಮ, ಯಾತಕ್ಕೆ ಈ ಜನ್ಮ? ಭಗವದ್ಭಕ್ತಿಯನ್ನೇ ಉಳಿಸ್ಕೋದೇ ಇರುವಂತಹ ಬ್ರಾಹ್ಮಣಿಕೆ ಈ ಸಂಧ್ಯಾವಂದನ ಈ ವೇದಾಧ್ಯಯನ 3 ಕಾಸಿಗೂ ಪ್ರಯೋಜನ ಇಲ್ಲ, ದಂಡದ್ದು. ಹೇಳಿದ್ರೆ ಆ ಗೋಪಿಕಾಸ್ತ್ರೀಯರು ನಡೀತಾ ಇದ್ದಲ್ಲ, ಅಲ್ಲಿ ಒಂದು ಹುಲ್ಲಾಗಿ ಹುಟ್ಟಿದ್ದು ನಾವು ಜನ್ಮ ಸಾರ್ಥಕ ಆಗ್ಬಿಡ್ತಿತ್ತು. ಕೃಷ್ಣ ತುಳಿದಿರೋ ಜಾಗದಲ್ಲಿ ಹುಲ್ಲಲ್ಲ, ಆ ಗೋಪಿಕಾಸ್ತ್ರೀಯರು ನಡೆದ ಜಾಗದಲ್ಲಿ ಏನಾದರೂ ಒಂದು ಹುಲ್ಲು ಗಿಡವೋ ಒಂದು ಯಾವುದೋ ಒಂದು ಗಿಡವಾಗಿ ಹುಟ್ಬಿಟ್ಟು ಬೈ ಚಾನ್ಸ್ ಆಗಿ ಅವ್ರ ಕಾಲಿಗೆ ನಮ್ಮ ಆ ಹುಲ್ಲಿನ ಜನ್ಮದ ನಮ್ಮ ಸ್ಥಿತಿ ಅಥವಾ ಗಿಡವಾಗಿ ಹುಟ್ಟಿದಂತಹ ನಾವು ಒಂದ್ಸಲ ತೆಗೆಸ್ಕೊಂಡ್ಬಿಟ್ಟಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ಬಿಟ್ಟಿತ್ತು. ಅದಕ್ಕಿಂತ ಕಡೆ ಆಗ್ಬಿಟ್ಟಿದೆ ನಮ್ಮ ಜನ್ಮ, ದಂಡ. ಭಗವದ್ಭಕ್ತಿಯೇ ಊರ್ತಾ ಇಲ್ವಲ್ಲ ಅಂತ ಎಷ್ಟೋ ಸಲ ನಾನು ಬಾಡ್ದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ದಂಡ, ನಮಗೆ ಭಕ್ತಿಯೇ ಬರ್ತಾ ಇಲ್ಲ, ನಾವು ಭಕ್ತಿಯನ್ನು ಬೆಳೆಸ್ಕೋಬೇಕು. ಆ ಗೋಪಿಕಾಸ್ತ್ರೀಯರು ನಿಜವಾಗಿ ಆರಾಧ್ಯ ದೇವತೆಗಳು ಅಂದ್ಕೋಬೇಕು. ಸಾಮಾನ್ಯರಲ್ಲ ಅವರು ಏನು ಜನ್ಮ ಅಂತ ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ. ಅದೇನೋ ಭಾಗವತಕಾರರು ಹಿಂದಿನ ಜನ್ಮದಲ್ಲಿ ದೇವಲೋಕದ ಸ್ತ್ರೀಯರಾಗಿದ್ದರು, ಅವರು ಕೃಷ್ಣನೇ ಪತಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟು ಅವನಲ್ಲಿ ವರ ಕೊಟ್ಟು ಭೂಲೋಕದಲ್ಲಿ ನಾನು ಅವತಾರ ಮಾಡ್ತೀನಿ, ಆಗ ನೀವು ನನ್ನ ಜೊತೆಯಲ್ಲಿ ಇರ್ತೀರಂತೆ ಅಂತೇಳಿ ಹೇಳಿದ್ದ ಅನ್ನೋದು ಹಿಂದಿನ ಕಥೆ ಇರಬಹುದು. ಆದರೆ ಆ ಗೋಪಿಕಾಸ್ತ್ರೀಯರ ಭಕ್ತಿ, ಅವರಲ್ಲಿದ್ದಂತಹ ಔದಾರ್ಯ, ಅವರಲ್ಲಿದ್ದಂತಹ ಅನುರಕ್ತತೆ ಜ್ಞಾಪಿಸ್ಕೊಂಡ್ರೆ ನಿಜವಾಗಿಯೂ ಕೋಟಿ ನಮಸ್ಕಾರ ಮಾಡೋದು. ಅವರನ್ನು ಎಷ್ಟು ಆರಾಧನೆ ಮಾಡಿದ್ರು, ಅವ್ರಿಗೆ ಎಷ್ಟು ಕೊಂಡಾಡಿದ್ರು, ಅವ್ರನ್ನ ಎಷ್ಟು ಪೂಜಿಸಿದ್ರು ಕಮ್ಮಿನೇ. ಇಂಥ ಅವರ ಭಕ್ತಿಯ 100ನೇ ಒಂದು ಭಾಗ ಅಲ್ಲ, 1000ನೇ ಒಂದು ಭಾಗ ಭಕ್ತಿ ನಮ್ಗೆ ಬಂದರೂ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ನಿಜವಾಗಿ ನಮಗೆ ಅನುಗ್ರಹ ಮಾಡಬೇಕಾದವರು ಆ ಗೋಪಿಕಾಸ್ತ್ರೀಯರೇ. ಅವ್ರು ಯಾವ ರೀತಿ ಆ ಭಕ್ತಿಯನ್ನು ಹೊಂದಿದ್ರು ಅನ್ನೋದನ್ನು ನಮಗೆ ಅವರು ತೋರಿಸ್ಕೊಡ್ಬೇಕು, ಆ ಭಕ್ತಿಯನ್ನು ನಮಗೆ ಅನುಗ್ರಹ ಮಾಡಬೇಕು. ನಾವು ಅಂತೀವಿ, ಅಲ್ಲಿ ಒಂದು ಇದಿದೆ,
ಪ್ರೇಮಾಸ್ತ್ರಿಯೋ ವನಚರೀ ವ್ಯಭಿಚಾರ ದುಷ್ಟಾ ಕೃಷ್ಣೇ ಕ್ವಚೈಷ ಪರಮಾತ್ಮನೇ ರೂಢಭಾವ ನನ್ನ ಈಶ್ವರೋನು ಭಜತೋ ಅವಿಧಿಯೋಪಿ ಸಾಕ್ಷಾತ್ ಶ್ರೇಯಸ್ತನೋ ಜಗದರಾಜ ಇವೋಪಭುಕ್ತ. ನಿಜವಾಗಿ ಎಲ್ಲಿ ಆ ನಂದಗೋಕುಲದಲ್ಲಿ ಹುಟ್ಟಿದಂತಹ ಗೊಲ್ಲ ಸ್ತ್ರೀಯರಲ್ಲಿ ಆ ಪರಮಾತ್ಮ ಎಲ್ಲಿ? ಅವರಿಗೂ ಇವರಿಗೂ ಒಂದು ಸ್ನೇಹ, ಅವರಿಗೂ ಇವರಿಗೂ ಅನ್ಯೋನ್ಯತೆ, ಅವರಿಗೂ ಇವರಿಗೂ ಒಂದು ಬಾಂಧವ್ಯ, ಅವರಿವರಲ್ಲಿ ಏಕಾತ್ಮತೆ ಅಂತಂದರೆ ಏನು ಹೇಳೋಣ? ವ್ಯಭಿಚಾರ ದೃಷ್ಟ, ನಡವಳಿಕೆ ಗೊತ್ತಿಲ್ಲ, ಎಂಜಿನ್ ಮಾಡ್ಕೊಳ್ತಿರ್ಬೋದು, ಸ್ನಾನನೇ ಮಾಡದೇ ಇರ್ಬೋದು, ಇನ್ನೇನೋ ವ್ಯವಹಾರ ಗೊತ್ತಿಲ್ಲದೇನೆ ಇರ್ಬೋದು. ಯಾವುದು ಪಾಪ ಹಳ್ಳಿ ಜನ ದನ ಕಾಯುವಂತಹ ಜನಾಂಗದಲ್ಲಿ ಹುಟ್ಟಿದಂತಹ ಅವರು ನಡವಳಿಕೆಯಲ್ಲಿ ಅತ್ಯಂತ ಶಾಸ್ತ್ರಕ್ಕೆ ವಿರುದ್ಧವಾಗಿರುವಂಥ ನಡವಳಿಕೆಯನ್ನು ಹೊಂದಿದವರಾದರೂ ಕೂಡ ಕೃಷ್ಣನಲ್ಲಿ ಇದ್ದಂತಹ ಭಕ್ತಿ ಏನಿತ್ತು, ಅವರಿಗೆ ಹೇಗಿತ್ತು? ನಿಜವಾಗಿಯೂ ಪರಮಾತ್ಮ ಈಶ್ವರ ಅನುಭಜತಃ, ಅವನನ್ನು ಯಾರ್ಯಾರು ಭಜಿಸುತ್ತಾರೋ, ಯಾರ್ಯಾರು ಸೇವಿಸುತ್ತಾರೋ ಅವರೆಲ್ಲರೂ ಅವಿಧಿಶೋಪಿ, ಅವನು ಅಜ್ಞಾನಿಯಾಗಿರಲಿ, ದಡ್ಡನಾಗಿರಲಿ, ವಿದ್ಯಾವಂತನಲ್ಲ, ಅವನು ಯಾವುದೇ ವಿಶೇಷ ಜಾತಿಯಲ್ಲಿ ಹುಟ್ಟಿಲ್ಲ, ಏನೇ ವಿಶೇಷ ಅಧಿಕಾರಗಳನ್ನು ಹೊಂದಿಲ್ಲ, ಏನೇ ಇದೆ ಆದರೂ ಕೂಡ ಪ್ರೇಮ ಇದೆಯೋ ಪರಮಾತ್ಮನಲ್ಲಿ, ಖಂಡಿತ ಪರಮಾತ್ಮ ಹೇಗೆ ಉತ್ತಮವಾದಂತಹ ಔಷಧ ಸೇವನೆ ಯಾವ ರೀತಿ ಶರೀರಕ್ಕೆ ಆರೋಗ್ಯ ತಂದುಕೊಡುತ್ತೋ ಆ ಪರಮಾತ್ಮನ ಭಕ್ತಿ ಇವರನ್ನು ಮೇಲೆ ಕೆತ್ಕೊಂಡು ಹೋಗ್ಬಿಡುತ್ತೆ. ಆ ಪರಮಾತ್ಮನ ಅನುಗ್ರಹ ಅಷ್ಟರ ಮಟ್ಟಿಗೆ ಇವನ್ನ ಒಂದು ಉತ್ತಮ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಆ ನಾರದರ ಭಕ್ತಿ ಏನಿದೆ ಅಲ್ಲಿ ಅದನ್ನು ಹೇಳುವಾಗ ನ ತತ್ರಾಪಿ ಮಹಾತ್ಮಜ್ಞಾನ ವಿಸ್ಮೃತ್ಯ ಅಪವಾದ ಅನ್ನುವಂತಹ ಸೂತ್ರ, 22ನೇ ಸೂತ್ರ. ಆ ಸೂತ್ರಕ್ಕೆ ಈ ರೀತಿಯಾಗಿ ಗುರುಗಳು ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಆ ಸೂತ್ರವನ್ನು ಇಟ್ಕೊಂಡು ಮುಂದಿನ ಕ್ಲಾಸಲ್ಲಿ ಹೇಳ್ತೀವಿ. ಹಾಗೆ 1.25 ಗಂಟೆ 1.25 ಗಂಟೆ ಆಯಿತು, ಸಮಯ ಆಯಿತು. ಈ ಭಕ್ತಿ ವಿಚಾರ ಇನ್ನು ಮುಂದಕ್ಕೆ ಹೇಗೆ ತಗೊಂಡು ಹೋಗಿದ್ದಾರೆ ಅಂತಂದರೆ ಅಯ್ಯೋ ನಿಜವಾಗೂ ಒಂದು ರೀತಿ ತುಂಬ್ಕೊಂಡ್ಬಿಡುತ್ತೆ, ಗದ್ಗದ ಆಗ್ಬಿಡುತ್ತೆ, ಕಣ್ಣೀರು ಸುರ್ಕೊಂಡ್ಬಿಡುತ್ತೆ. ಏನು ಹೇಳೋದು ಹೇಗೆ ಅಂತ ಬಹಳ ಅದೇ ಒಂದು ಸಮಸ್ಯೆ ಆಗ್ಬಿಡುತ್ತೆ. ಈ ಹೇಳೋಕ್ಕೆ ಎಷ್ಟು ಹೇಳಿದ್ರು ಅದು ಇಲ್ಲಿರೋ ವಿಚಾರಕ್ಕೆ ಇನ್ನೂ ಕಮ್ಮಿ ಆಗುತ್ತೆ ಹೊರತು ನನಗೆ ತೃಪ್ತಿನೇ ಆಗಲ್ಲ, ಇನ್ನೂ ಸರಿಯಾಗಿ ಹೇಳಿದೆ ಅಂತ ಅನಿಸೋಲ್ಲ. ಇಲ್ಲಿ ಯಥಾವತ್ತಾಗಿ ಇಲ್ಲಿರೋ ಭಕ್ತಿಯನ್ನು ನಾನು ಮುಂದಿಟ್ಟೆ ನನಗೆ ಸಮಾಧಾನವೇ ಆಗಲ್ಲ. ಆ ಭಕ್ತಿಯನ್ನು ಯಾವ ರೀತಿ ವ್ಯಕ್ತಪಡಿಸೋದು, ಯಾವ ರೀತಿ ವಿಶ್ಲೇಷಣೆ ಕೊಡಿಸೋದು, ವಿವರಣೆ ಕೊಡೋದು ಹೇಗೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಅತ್ಯದ್ಭುತವಾಗಿದೆ. ಇದನ್ನು ನೀವುಗಳು ಸಮಾಧಾನ ಮನಸ್ಸಿನಿಂದ ನಿಧಾನ ಓದಿದರೆ ಖಂಡಿತವಾಗಿ ನಮಗೂ ಆ ಮನದ ಭಕ್ತಿ ಮುಟ್ಟತ್ತೆ. ಆ ಭಕ್ತಿಯನ್ನು ಆ ಗೋಪಿಕಾಸ್ತ್ರೀಯರು ಅನುಗ್ರಹ ಮಾಡಬೇಕು, ಆ ಕೃಷ್ಣ ಪರಮಾತ್ಮ ನಮಗೆ ಅನುಗ್ರಹ ಮಾಡಬೇಕು, ಸದ್ಗುರುಗಳು ಅನುಗ್ರಹ ಮಾಡಬೇಕು. ನಿಜವಾದ ಭಕ್ತಿ ನಮಗೆಲ್ಲರಿಗೂ ಊರುಬಿಟ್ಟು ನಮ್ಮ ಜನ್ಮ ಸಾರ್ಥಕವಾಗಿ ನಮ್ಮೆಲ್ಲರನ್ನೂ ಕೃತಾರ್ಥರನ್ನಾಗಿ ಮಾಡಿದೆ ಅಂತ ಹೇಳ್ತಾ ನನ್ನ ಈಗಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಭಗವದ್ಭಕ್ತರಲ್ಲಿ ಈಗ ಕೆಲವು ಹಳೆಯ ಪುಸ್ತಕಗಳು